ಎಲ್ಲ ಮುಗೀತು. ಇನ್ನೇನು ಮೀಡಿಯಾ ಅಥವಾ ಪತ್ರಿಕೋದ್ಯಮ ಅಂತೇಳಿದ್ರೆ ಅದರ ಆಸೆಗಳನ್ನು ಸಮಾಧಿ ಮಾಡಿ ಬರ್ತಿದೆ ಅಂತ ಒಂದು ಸಂದರ್ಭದಲ್ಲಿ ಭೇಟಿಯಾಗಿದ್ದು. ಜೋಬಲ್ಲಿ ಭಾಳ ಕಡಿಮೆ ದುಡ್ಡಿದ್ದು ಊಟಕ್ಕೆ ಅಲ್ದಾಡ್ತಾ ಇರೋವಂಥ ಟೈಮಲ್ಲಿ ನೋಡಿದಂಥ ಒಂದು ಇದರಲ್ಲಿ ಅಲ್ಲಿ 10-15 ರೂಪಾಯಿ ಇರುತ್ತೆ ಊಟಕ್ಕೆ. ಅದನ್ನು ಕೂಡ ಕೊಡೋಷ್ಟು ಶಕ್ತಿ ಇರಲ್ಲ. ಇರೋಷ್ಟನ್ನು ಕೊಟ್ಬಿಟ್ಟು ಊಟ ತೊಗೊಂಡು ಹೇಳ್ತಾರಲ್ಲ, ಕಣ್ಣೀರಲ್ಲಿ ಕೈ ತೊಳಿತಾ ಊಟ ಮಾಡ್ತಾಯಿದೆ ಅಂತೇಳಿ. ಹಾಗೆ ಮಾತುಕತೆ ಮುಂದುವರೆದಾಗ ಅವಳೊಂದು ಮಾತನ್ನು ಕೇಳ್ತಾರೆ. ಸೊ ನಾನೇನೋ ಕಷ್ಟ ಅಂತ ಹೇಳಿದಾಗ, ಕಷ್ಟ ನಿನ್ಗೇನಾಗಬೇಕು ಅಂತನೇನೋ ನಾನು ಬೈದಾಗ ಒಂದು ಮಾತನ್ನು ಹೇಳ್ತಾರೆ, ನನಗಿಂತ ಕಷ್ಟನಾ ನಿನಗೆ ಅಂತ ಕೇಳ್ತಾರೆ. ಸೊ ಒಂದು ಕ್ಷಣಕ್ಕೆ ಅದು ಎಲ್ಲೋ ಟ್ರಿಗರ್ ಆಗುತ್ತೆ. ಬಹುಶಃ ಈ ಒಂದು ಹೊತ್ತಲ್ಲಿ ಆ ಮಾತು ನಾನು ಕೇಳಿದ್ರೆ ಟ್ರಿಗರ್ ಆಗ್ತಾ ಇದ್ನಲ್ಲ ಗೊತ್ತಿಲ್ಲ. ಅದು ಬಹುಶಃ ಬೇರೆ ಯಾರಿಗಾರು ಅದೇ ಸನ್ನಿವೇಶದಲ್ಲಿ ಅಲ್ಲಿ ಬೇರೆ ಯಾರು ಕೂತ್ಕೊಂಡು ಇದ್ರ ಟ್ರಿಗರ್ ಆಗ್ತಾರೆ. ನಾನು ಮೊದಲೇ ಹೇಳ್ದಂಗೆ ಎಲ್ಲನೂ ಡೆಸ್ಟಿನಿ. ನಮಸ್ತೆ ಸರ್, ಯುವನ್ಮಿ ಸ್ಟುಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ. ಅವಳು ಕತೆ ಶುರುವಾಗಿದ್ದು ಹೇಗೆ, ಮತ್ತೆ ಪುಸ್ತಕ ಓದಿದ ನನ್ನಂತ ತುಂಬಾ ಜನರಿಗೆ ಇದು ನಿಮ್ಮದೇ ಕತೆ ಅನಿಸ್ತು, ಅದೆಷ್ಟು ಸತ್ಯ ಸುಳ್ಳು? ನಮಸ್ತೆ ಅಂಕುಶ್. ಅವಳು ಕತೆ ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ಒಂದು ಬದುಕಲ್ಲಿ ನಡೆದಂಥ ಕೆಲವು ಘಟನೆಗಳನ್ನು ಇಟ್ಕೊಂಡು ಬರೆದಂಥ ಒಂದು ಕತೆ. ಅದು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ ಒಂದು ಕಥೆಯಾಗಿ ಬರೆಯೋದಕ್ಕೆ. ಆಮೇಲೆ ಫ್ರೆಂಡ್ಸ್ ಕೆಲವರು ಓದೋರು ಇನ್ನೂ ಡೀಟೇಲಾಗಿ ಹೋಗ್ಬೋದು ಅಂತ ಹೇಳಿದಾಗ ಸೊ ಒಂದು ನೀಳ್ಗತೆ ಆಗಲಿ ಅಂತ ಬರೆಯೋಕೆ ಹೊರಟೆ. ಕೊನೆಗದು ಕಾದಂಬರಿ ಆಯಿತು. ಸೊ ಇನ್ಸ್ಪಿರೇಷನ್ ಬದುಕಿನ ಸುತ್ತಮುತ್ತ ನಡೆದಂಥ, ನನ್ನ ಬದುಕಿನಲ್ಲಿ ನಡೆದಂಥದ್ದು ಮತ್ತು ನನ್ನ ಬದುಕಿನ ಸುತ್ತಮುತ್ತ ನಡೆದಂತಹ ಕೆಲವು ಘಟನೆಗಳು ಅದಕ್ಕೆ ಇನ್ಸ್ಪಿರೇಷನ್. ನಾನು ಪುಸ್ತಕದ ಅರ್ಪಣೆಯಲ್ಲೂ ಕೂಡ ಬರೆದಿದ್ದೀನಿ, ನಾನುವಿನಂಥ ನಾನುಗಳಿಗೆ ಅಂತೇಳಿ. ಅಂದರೆ ಭಾಳಷ್ಟು ಜನ ಕೇಳ್ತಾರೆ, ಸೊ ಇದು ನಿಮ್ಮದು ಕಥೆನ ಸರ್, ನಿಮ್ಮದು ಜೀವನದ ಕಥೆನ ಅಂತೇಳಿ. ನನ್ನ ಉದ್ದೇಶ ಮತ್ತು ನನ್ನ ಆಶೆ ಏನು ಆ ಬುಕ್ಕನ್ನು ಬರಿಬೇಕಾರೆ ಅಂತ ಹೇಳಿದ್ರೆ, ಅದು ನನ್ನ ಕಥೆನೋ ಇನ್ನೊಬ್ಬರ ಕಥೆನೋ ಇಂಪಾರ್ಟೆಂಟ್ ಅಲ್ಲ. ನಾನು ಅಲ್ಲೇ ಅರ್ಪಣೆಯಲ್ಲೇ ಹೇಳ್ದಂಗೆ ನಾನುವಿನಂಥ ಹಲವಷ್ಟು ನಾನುಗಳು. ಈ ನಾನು ಅನ್ನೋರು ನೀವು ಆಗಿರ್ಬೋದು, ಅಥವಾ ಪ್ರತಿಯೊಬ್ಬ ಓದುಗ ಓದ್ತಾನಲ್ಲ, ಅವನು ಓದಬೇಕಾದ್ರೆ ನೀವು ಆ ಪುಸ್ತಕನ ಓದ್ತಾ ಹೋದರೆ, ಆ ಕಾದಂಬರಿಯನ್ನು ಓದ್ತಾ ಹೋದರೆ ಎಲ್ಲ ಕಡೆ ನಾನು 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 ಅಂತಲೇ ಬರುತ್ತೆ. ಆವಾಗ ಗೊತ್ತಿಲ್ಲದಲೇ ಅದು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ಗೊತ್ತಿಲ್ಲದಲ್ಲೇ ಏನಾಗುತ್ತೆ ಅಂದರೆ ಆ ನಾನು ಕ್ಯಾರೆಕ್ಟರ್ ಅವರೇ ಆಗ್ತಾರೆ. ಅವಳು ಕೂಡ ಹಾಗೆ ಇದೆ. ಅವಳಿಗೆ ನಾನೆಲ್ಲೂ ಹೆಸರಿಟ್ಟಿಲ್ಲ. ಪುಸ್ತಕದ ಒಳಗಡೆ ನೀವೆಲ್ಲ ಕಡೆದೂ ಅವಳು ಅಂತಲೇ ರೆಫರೆನ್ಸ್ ಇದೆ. ಯಾಕೆ ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ನಿಮಗೆ ಒಂದು ಹೆಸರನ್ನು ದಿವ್ಯ ಅಂತನೋ ಅಥವಾ ಇನ್ನೊಂದೇನು ಸ್ಪಂದನ, ಅದು ಆ ಥರ ಏನಾದ್ರು ನಾನು ನಿಮ್ಗೊಂದು ಹೆಸರು ಕೊಟ್ಟೆ ಅಂತ ಇಟ್ಕೊಳ್ಳಿ. ನೀವು ಓದ್ಬೇಕಾದ್ರೆ ಏನಾಗುತ್ತೆ ಅಂದರೆ, ನಿಮಗೆ ಗೊತ್ತಿರೋ, ಇವಾಗ ಅಂಕುಶ್ಗೆ ಗೊತ್ತಿರುವಂಥ ಒಬ್ಬರು ದಿವ್ಯ, ನಾನು ದಿವ್ಯ ಅಂತಲ್ಲಿ ಕ್ಯಾರೆಕ್ಟರ್ ನೇಮ್ ತೊಗೊಂಡ ತಕ್ಷಣವೇ ನಿಮ್ಗೆ ಗೊತ್ತಿರೋ ದಿವ್ಯನ ಪಿಕ್ಚರೈಸ್ ಮಾಡ್ಕೊತೀರಾ. ಇಲ್ಲ ಇನ್ನೊಬ್ರಿಗೆ ಗೊತ್ತಿರೋರು ಅವ್ರಿಗೆ ಗೊತ್ತಿರೋ ದಿವ್ಯನ ಪಿಕ್ಚರೈಸ್ ಮಾಡ್ಕೊತಾರೆ. ಬಟ್ ನಂದು ಕಲ್ಪನೆ ಏನಿತ್ತು ಅಂತ ಹೇಳಿದ್ರೆ, ನಾನು ಸ್ಟಾರ್ಟಿಂಗಲ್ಲಿ ಅವಳನ್ನು ವರ್ಣಿಸ್ತೇನೆ. ಸೊ ನನ್ನ ಆಶೆ ಏನಿತ್ತು ಅಂತ ಹೇಳಿದ್ರೆ, ಓದುಗರು ಓದುವಾಗ ನಾನು ಅನ್ನೋದು ಅವರಾಗಬೇಕು. ಮತ್ತು ನಾನು ಯಾವ ಕ್ಯಾರೆಕ್ಟರ್ನ ಹೇಳಕ್ಕೆ ಕೊಟ್ಟಿದ್ದೀನಿ, ಫೀಮೇಲ್ ಕ್ಯಾರೆಕ್ಟ್ರು, ಅದು ನಾನು ಹೇಗೆ ಹೇಳ್ತೀನಿ ಅದನ್ನು ಅವ್ರು ಇಮ್ಯಾಜಿನ್ ಮಾಡ್ಕೋಬೇಕು. ಸೊ ಕೊನೆವರೆಗೂ ಅದೇ ಅವ್ರ ತಲೆಯಲ್ಲಿ ಉಳಿಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಮತ್ತು ಅವಳು ಇಬ್ಬರಿಗೂ ಹೆಸರಿಲ್ಲ ಪುಸ್ತಕದಲ್ಲಿ. ಈ ನಾನೇ ಆಗಿರ್ಬೋದು, ನೀವೇ ಆಗಿರ್ಬೋದು, ಒಬ್ಬ ಮಧ್ಯಮ ಕುಟುಂಬ ಅಥವಾ ಕೆಳ ಮಧ್ಯಮ ವರ್ಗದಿಂದ ಬಂದಿರೋಂತಹ ಪ್ರತಿಯೊಬ್ಬ ಹುಡುಗ ಉದ್ಯೋಗ ನಡೆಸಿ ಬೆಂಗಳೂರಿಗೆ ಬಂದಾಗ ಅವ್ನು ಪಡೋಂಥ ಕಷ್ಟಗಳಿರ್ಬೋದು, ಮೊದಲನೇ ಪ್ರೀತಿ ಇರ್ಬೋದು, ಪ್ರೀತಿಯಲ್ಲಿ ವಂಚಿತ ಆದಮೇಲೆ ಹೇಗೆ ಅವ್ನು ಬದುಕನ್ನು ಕಟ್ಕೊತಾನೆ ಅದಿರ್ಬೋದು, ಎರಡನೇ ಸಲ ಪ್ರೀತಿ ಮತ್ತೆ ವಾಪಸ್ ಬಂದಾಗ ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅದಿರ್ಬೋದು, ಕೊನೆಗೆ ಜೀವನನ ಪ್ರೀತಿನ ಅನ್ನೋ ಒಂದು ಹಂತಕ್ಕೆ ಬಂದು ನಿಂತಾಗ ಮಧ್ಯಮ ವರ್ಗದ ಹುಡುಗ ಯಾವುದನ್ನು ಚೂಸ್ ಮಾಡ್ಕೊತಾನೆ. ಸೊ ಇದೆಲ್ಲದೂ ಕೂಡ ಬರಿಬೇಕಾದ್ರೆ ಖಂಡಿತ ಅಂದ್ಕೊಂಡಿರಲಿಲ್ಲ ಇದೊಂದು ಇನ್ಸ್ಪಿರೇಷನ್ ಸ್ಟೋರಿ ಆಗುತ್ತೆ ಅಥವಾ ಭಾಳಷ್ಟು ಯುವಕರಿಗಿದು ಪಾಠ ಹೇಳುವಂಥ ಒಂದು ಕಾದಂಬರಿ ಆಗುತ್ತೆ ಅಂತೇಳಿ ಅಂದ್ಕೊಂಡಿರಲಿಲ್ಲ. ಆದರೆ ರಿಲೀಸ್ ಆದಮೇಲೆ ಓದಿದ ಮೇಲೆ ಇವಾಗಲೂ ಕೂಡ, ಇವಾಗ 5ನೇ ಮುದ್ರಣಕ್ಕೆ ತಯಾರಾಗಿದೆ. 5ನೇ ಮುದ್ರಣಕ್ಕೆ ಹೋಗೋ ಸಮಯದಲ್ಲೂ ಕೂಡ ಭಾಳಷ್ಟು ಜನ ಹೇಳ್ತಾರೆ, ಸರ್ ಇದು ನನಗೆ ಇನ್ಸ್ಪೈರ್ ಮಾಡಿದಂಥ ಬುಕ್ಕು ಅಂತ ಹೇಳ್ತಾರೆ. ಕೆಲವರು ಇದರಿಂದ ತುಂಬ ಕಲ್ತ್ಕೊಂಡ್ವಿ ಅಂತಾರೆ. ಕೆಲವ್ರು ಹೇಳ್ತಾರೆ ಇದರಿಂದ ನಮ್ಮ ಜೀವ ಉಳಿತು ಸರ್ ಅಂತ ಹೇಳ್ತಾರೆ. ಸೊ ಗೊತ್ತಿಲ್ಲ, ಡೆಸ್ಟಿನಿ ಹೇಗಿತ್ತು ಅಂತ ಗೊತ್ತಿಲ್ಲ ನನಗೆ. ಬರಿಬೇಕು, ಒಂದು ನೀಳ್ಗತೆ ಬರಿಬೇಕು ಅಂದಿದ್ದು ಒಂದು ಕಾದಂಬರಿ ಆಯಿತು. ಒಂದು ಪ್ರೇಮ ಕತೆ ಹೋಗ್ಬಿಟ್ಟು ಒಂದು ಬದುಕಿನ ಸ್ಫೂರ್ತಿ ಕತೆ ಆಯಿತು. ಅವಳು ಭಾಳಷ್ಟಿದೆ. ಅವಳಿಗೆ ಬಹುಶಃ ರೆಸ್ಪಾನ್ಸ್ ಬಂದಿರೋದ್ರಲ್ಲಿ ಇವಾಗ ಆಲ್ರೆಡಿ ಒಂದು ಸಾವಿರಾರು ಗಟ್ಟಲೆ ಪುಸ್ತಕಗಳನ್ನ ಹೋದಾಗ ಸಾವಿರಾರು ಗಟ್ಟಲೆ ಫೀಡ್ಬ್ಯಾಕ್ ಬಂದಿದೆ. ಅವಳನ್ನು ಓದಿದ್ರೆ ಯಾರು ಫೀಡ್ಬ್ಯಾಕ್ ಕೊಡೋದಲ್ಲ ಇಲ್ಲ. ಬೆಸ್ಟ್ ಅಂತ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಪೆಟ್ರೋಲ್ ಬಂಕ್ ಹುಡುಗಿ ಒಬ್ಬಳು ಕಾಲ್ ಮಾಡಿಬಿಟ್ಟು, ಸರ್ ನಿಮ್ಮ ಅವಾಗ 250 ರೂಪಾಯಿ ಇತ್ತು ಪುಸ್ತಕದ ಬೆಲೆ. ಸರ್ ನಿಮ್ಮದು ಪುಸ್ತಕದ ಬೆಲೆ 250 ಇದೆ, ನನಗೆ ಅಷ್ಟನ್ನು ಕೊಂಡ್ಕೊಳಕ್ಕಾಗಲ್ಲ ಸರ್, ನಂದು ಮುಂದಿನ ತಿಂಗಳ ಸಂಬಳ ಬಂದಾಗ ಕೊಡ್ತೀನಿ ಸರ್, ಬಟ್ ಎಷ್ಟು ಕೊಡ್ತೀನಿ ಅಂತ ನಂಗೆ ಗೊತ್ತಿಲ್ಲ, ಒಂದು ಬುಕ್ಸನ್ನು ಕೊಟ್ಕೊಳ್ಸೋಕ್ಕಾಗುತ್ತಾ ನಿಮಗೆ ಅಂತೇಳಿ. ಇಲ್ಲ JP ನಗರ್ ಒಂದು ಪೆಟ್ರೋಲ್ ಬಂಕಲ್ಲಿ. ನಾನು ಅವ್ರನ್ನ ಕೇಳ್ತೀನಿ, ನೀವು ಎಲ್ಲಿ ವರ್ಕ್ ಮಾಡೋದು ಅಂತೇಳಿ. ಅವಾಗ ಹೇಳ್ತಾರೆ, ಇಲ್ಲ ನಾನು JP ನಗರ್ ಒಂದು ಪೆಟ್ರೋಲ್ ಬಂಕಲ್ಲಿ ಅಂತೇಳಿ. ನಾನು ಆಫೀಸಿಗೆ ಹೋಗೋದು ಅದೇ ವೇಲಿ. ನಾನು ಹೇಳ್ತೀನಿ, ಸರಿ ಅಮ್ಮ ನಾನೇ ಕೊಡ್ತೀನಿ ಅಲ್ಲಿ ಅಂತೇಳಿ. ಬೇಡ ಸರ್ ನೀವು ಬರೋದು, ನೀವು ಕಳಿಸ್ಕೊಟ್ರೆ ಸಾಕು, ಇಲ್ಲ ನಾನೇ ಬಂದು ತೊಗೊಳ್ತೀನಿ ಅಂತ. ಇಲ್ಲಮ್ಮ ನಾನು ಅದೇ ಆಫೀಸ್ ರೂಟಲ್ಲಿ ಹೋಗೋದು ಅಂತೇಳಿ ಅವ್ರಿಗೊಂದು ಬುಕ್ಕನ್ನ ಕೊಡ್ತೀನಿ.
ಕೊಟ್ಟಮೇಲೆ ಸರ್ ದುಡ್ಡು ನೆಕ್ಸ್ಟ್ ಮಂತ್ ಕೊಡ್ತೀನಿ, ನೀನು ನಿಧಾನವಾಗಿ ಓದಿ ಕೊಡಿ ಅಮ್ಮ ಅಂತ ಹೇಳಿ ಹೋಗ್ತೀನಿ. ಸೊ ಅದಾದಮೇಲೆ ಒಂದು 2 ದಿನಕ್ಕೆ ಕಾಲ್ ಬರುತ್ತೆ ಅವರಿಂದ. ಅವರು ಅಪ್ಪ ಅಮ್ಮನ ಕಳ್ಕೊಂಡಂಥ ಒಂದು ಹುಡುಗಿ, ಯಾವ ಮನೆಯವರು ಸಂಬಂಧಿಕರ ನೆರಳಲ್ಲಿ ಬರ್ತಿದ್ದಂಥ ಒಂದು ಹುಡುಗಿ ಜೀವನನೇ ಬೇಡ ಅಂತ ಕೂತ್ಕೊಂಡವಳು ಕರೆ ಮಾಡಿಬಿಟ್ಟು ಹೇಳ್ತಾಳೆ, ಸರ್ ಈ ಬುಕ್ಕನ್ನು ಓದಲಿಲ್ಲ ಅಂದರೆ ಬಹುಶಃ ನಾನು ಇರೋ ಡಿಪ್ರೆಷನ್ ಲೆವೆಲ್ಗೆ ಇನ್ನೊಂದು 1.5 ತಿಂಗಳಲ್ಲಿ ಬಹುಶಃ ನಾನು ಏನಾದ್ರು ಸುಸೈಡ್ ಮಾಡ್ಕೊಂಡು ಬಿಡ್ತಿದ್ದೆ. ಆದರೆ ಈ ಬುಕ್ಕನ್ನು ಓದಿದ್ಮೇಲೆ ಅನ್ನಿಸ್ತಾ ಇದೆ, ಸೊ ಬದುಕಲ್ಲಿ ಗೆಲುವುಗಳೇ ಪಾಠ ಆಗಲ್ಲ, ಸೋಲುಗಳು ಪಾಠ ಆಗುತ್ತೆ ಅಂತೇಳಿ ಇವತ್ತು ನಾನು ಸೋಲ್ತಾ ಇದ್ದೀನಿ. ಬಹುಶಃ ನನಗೆ ಒಂದೇ ಒಂದು ಗೆಲುವು ಬೇಕು, ಆ ಗೆಲುವು ಸಿಕ್ಕಿದ್ದ ದಿನ ನಾನು ಇದೆಲ್ಲವೂ ಮೀರಿ ಬದುಕಬಲ್ಲೆ ಅನ್ನೋ ಒಂದು ಆಸೆ ಹುಟ್ಟಿದೆ ಸರ್. ನನಗೆ ಒಂದು ಹೊಸ ಕನಸು ಹುಟ್ಟಿದೆ, ಖಂಡಿತ ನಾನು ಬದುಕ್ತೀನಿ ಸರ್ ಅಂತೇಳಿ ಅವತ್ತು ನಾಳೆನೇ ನಾನು ನಿಮಗೆ ಸಿಕ್ಬಿಟ್ಟು ದುಡ್ಡು ಕೊಡ್ತೀನಿ ಅಂತಾಳೆ. ಒಂದು ಕಾಲು ತಿಂಗಳಾದಮೇಲೆ ಬೇಡ ಅಂತ ಹೇಳಿದ್ರು ಕೂಡ ಬಂದುಬಿಟ್ಟು ₹250 ದುಡ್ಡು ಕೊಟ್ಟು ಹೋಗ್ತಾಳೆ. ದಟ್ ಇಸ್ ದ ಫಸ್ಟ್ ನನಗೆ ಇನ್ನು ಬುಕ್ ರಿಲೀಸ್ ಆಗೋವಾಗ ಇನ್ನೊಂದು 1 ತಿಂಗಳಾಗಿತ್ತು ಅನ್ಸುತ್ತೆ, 1.5 ತಿಂಗಳಾಗಿತ್ತು. ಫಸ್ಟ್ ಬೆಸ್ಟ್ ನನಗೆ ಸಿಕ್ಕಿದಂಥ ಒಂದು ರೆಸ್ಪಾನ್ಸ್. ಅದು ಬಿಟ್ಟರೆ ಭಾಳಷ್ಟು ಜನ ಇದ್ದಾರೆ, ಯಾರೊಬ್ಬರು ಸಾಲ ಮಾಡ್ಕೊಂಡಿದ್ರು, ಒಂದು ಕುಟುಂಬ ಕಂಪ್ಲೀಟ್ ಸಾಲ ಮಾಡ್ಕೊಂಡು ಇನ್ನೇನು ವಿಷ ಕುಡಿಬೇಕು ಅಂತ ಇದ್ದಂಥ ಪರಿಸ್ಥಿತಿಲಿ ಅದಿನ್ನೂ ಟ್ರಾಜಿಡಿ. ಅವ್ರ ಮನೆಗೆ ಕರೆದಿರ್ತಾರೆ, ಸೊ ಬನ್ನಿ ಸರ್ ಅಂತ ಹೇಳ್ಬಿಟ್ಟು ಹೋಗಿ ಕೂತ್ಕೊಂಡು ಅವ್ರ ಮನೇಲಿ ಬಿರಿಯಾನಿ ಮತ್ತು ಕಬಾಬ್ ಮಾಡಿರ್ತಾರೆ. ಬಿರಿಯಾನಿ ಮತ್ತು ಕಬಾಬ್ ಮಾಡಿ ತಿಂತಾ ಇರಬೇಕಾದ್ರೆ ಹೇಳ್ತಾರೆ, ಸರ್ ನಾವು ಹಿಂಗೆ ಸುಸೈಡ್ ಮಾಡ್ಕೋಬೇಕಿದ್ದು ಅಂತೇಳಿ. ಕೈಲಿ ತಟ್ಟೆ ಇದೆ, ತಟ್ಟೆಯಲ್ಲಿ ಬಿರಿಯಾನಿ ಮತ್ತು ಕಬಾಬ್ ಇದೆ, ತಿನ್ನಬೇಕೋ ಅವ್ರ ಕತೆ ಕೇಳಬೇಕು ನಂಗೆ ಗೊತ್ತಾಗ್ತಾಯಿಲ್ಲ. ಸೊ ಏನೋ ಸಾಲ ಮಾಡ್ಕೊಂಡಿದ್ರು, ಇನ್ನೇನು ಬದುಕನ್ನೇ ಮುಗಿಸ್ಬೇಕು ಅಂತಿದ್ದಾಗ ಕೊನೆಗೆ ಇಲ್ಲ ಬದುಕ್ಬೋದು ಒಂದು ಆಶೆ ಅವರಲ್ಲಿ ಹುಟ್ಟಿರುತ್ತೆ. ಸೊ ಹಾಗಾಗ್ಬಿಟ್ಟು ಅವ್ರ ಗಂಡಂಗೂ ಹೇಳಿ ಬದುಕಿರ್ತಾರೆ. ಸೊ ಅವ್ರ ಗಂಡನೂ ಇರ್ತಾರೆ ಅವತ್ತು ಮನೇಲಿ. ಸೊ ದಟ್ ಈಸ್ ಈ ಥರ ಕೆಲವು ಥಿಂಗ್ಸ್ ಇದೆಯಲ್ಲ, ಇದು ಅನ್ಎಕ್ಸ್ಪೆಕ್ಟೆಡ್. ನಾನು ಇದನ್ನು ಒಂದು ಯಾರಿಗೋ ಸ್ಫೂರ್ತಿಯಾಗಲಿ ಅಥವಾ ಯಾರ್ದೋ ಜೀವನನ ಬೆಳಗಲಿ ಅಂತ ಬರೆದಂಥ ಬುಕ್ಸ್ ಖಂಡಿತ ಅಲ್ಲ. ನಾನು ಇವಾಗ ಹೇಳ್ಕೊಬೋದು ಬುಕ್ ಹಿಟ್ ಆಗಿದೆ ಅಥವಾ ತುಂಬ ಜನದ ನಾನು ಇನ್ಸ್ಪಿರೇಷನ್ಗೆ ಬರ್ಕೊಂಡೆ ಅಂತೇಳಿ. ಆದರೆ ಸತ್ಯ ಹೇಳಬೇಕು ಅಂತ ಹೇಳಿದ್ರೆ, ಟು ಬಿ ಫ್ರ್ಯಾಂಕ್, ಇದು ಯಾವುದಕ್ಕೂ ನಾನು ಬರೆದಿದ್ದಲ್ಲ ಪುಸ್ತಕನ. ನಂದೊಂದು ಕತೆ ಒಂದು ನೀಳ್ಗತೆಯಾಗಿ ಅದು ಕೊನೆಗೆ ಕಾದಂಬರಿಯಾಗಿ ಪ್ರಕಟಣೆ ಆಗಿದ್ದು. ಕೊನೆಗೆ ಜನ ಅದನ್ನು ರಿಸೀವ್ ಮಾಡಿದ್ದು ಒಂದು ಇನ್ಸ್ಪಿರೇಷನ್ ಸ್ಟೋರಿಯಾಗಿ ರಿಸೀವ್ ಮಾಡಿದ್ರು, ಒಂದು ಒಳ್ಳೆ ನಾವೆಲಾಗಿ ರಿಸೀವ್ ಮಾಡಿದ್ರು. ಸೊ ಈ ಥರ ಭಾಳಷ್ಟು ಇದೆ, ಭಾಳಷ್ಟು ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ಜನಗಳಿಗೆ ನಾನು ₹250 ಇವಾಗ ₹220 ಕೊಟ್ಟು ಕೊಂಡ್ಕೊಂಡಿದ್ದಕ್ಕೆ ಮೋಸ ಆಗ್ದಲೇ ಇರುವಂಥ ಬದುಕಿನ ಕೆಲವು ಪಾಠಗಳನ್ನಂತೂ ಅವಳು ಕಲಿಸಿದಾಳೆ. ನೀವು ಬದುಕನ್ನು ನೋಡೋ ರೀತಿಯನ್ನ ಒಬ್ಬ ಮಂಗಳಮುಖಿ ಬದಲಾಯಿಸಿದಳು ಅಂತ ಗೊತ್ತಾಯ್ತು. ಆ ಇನ್ಸ್ಪೈರಿಂಗ್ ಸ್ಟೋರಿ ಒಂಚೂರು ಹೇಳ್ತೀರಾ? ಅದು ನಡೆದಿದ್ದು ಕಸ್ತೂರ್ಬಾ ರೋಡಲ್ಲಿ. ಸೊ ಎಲ್ಲ ಮುಗೀತು, ಇನ್ನೇನು ಮೀಡಿಯಾ ಅಥವಾ ಪತ್ರಿಕೋದ್ಯಮ ಅಂತೇಳಿಂದ ಅದರ ಆಸೆಗಳನ್ನು ಸಮಾಧಿ ಮಾಡಿ ಬರ್ತಿದ್ದಂಥ ಒಂದು ಸಂದರ್ಭದಲ್ಲಿ ಭೇಟಿಯಾಗಿದ್ದು. ಆವಾಗೆಲ್ಲ ಗೊತ್ತಿರ್ಬೋದು ನಿಮಗೆ, ಇವಾಗಲೂ ಇದೆ. ಆದರೆ ಆವಾಗ ಹೆಚ್ಚಿನ ಜನ ಅಲ್ಲೇ ಊಟ ಮಾಡ್ತಾಯಿದ್ರು. ಈ ಕೆಲವು ಗಾರ್ಮೆಂಟ್ಸ್ಗೆ ಹೋಗೋರು ಅಥವಾ ಸಂಬಳ ಯಾರಿಗೆ ಕಮ್ಮಿ ಬರುತ್ತೆ ಅವರು ಮಧ್ಯಾಹ್ನದೊಂದು ಊಟಕ್ಕೆ ಆಶ್ರಯಿಸ್ತಿದ್ದು ರೋಡ್ ಸೈಡಿಂದ ತಳ್ಳುಗಾಡಿಗಳನ್ನ. ಸೊ ಅಲ್ಲಿ ನಿಮಗೆ ತಟ್ಟೆ ಇಡ್ಲಿ ಸಿಗುತ್ತೆ, ಅನ್ನ ಸಾರು ಸಿಗುತ್ತೆ, ಸೊ ಡಿಫ್ರೆಂಟ್ ವೆರೈಟಿ ಫುಡ್ ಸಿಗುತ್ತೆ. ಅದೇ ಥರ ನಿಮಗೆ ರೇಟ್ ಕೂಡ ಭಾಳ ಕಡಿಮೆ ಇರುತ್ತೆ. ಸೊ ಆ ಥರ ಒಂದು ಸಂದರ್ಭದಲ್ಲಿ ಜೋಬಲ್ಲಿ ಭಾಳ ಕಡಿಮೆ ದುಡ್ಡಿದ್ದು ಊಟಕ್ಕೆ ಅಲ್ದಾಡ್ತಾ ಇರೋವಂಥ ಟೈಮಲ್ಲಿ ನೋಡಿದಂಥ ಒಂದು ಇದರಲ್ಲಿ ಅಲ್ಲಿ ₹10-15 ಇರುತ್ತೆ ಊಟಕ್ಕೆ. ಅದನ್ನು ಕೂಡ ಕೊಡೋಷ್ಟು ಶಕ್ತಿ ಇರಲ್ಲ. ಇರೋಷ್ಟನ್ನು ಕೊಟ್ಬಿಟ್ಟು ಊಟ ತೊಗೊಂಡು ಹೇಳ್ತಾರಲ್ಲ, ಕಣ್ಣೀರಲ್ಲಿ ಕೈ ತೊಳಿತಾ ಊಟ ಮಾಡ್ತಾಯಿದೆ ಅಂತೇಳಿ. ಬಹುಶಃ ಅದು ಎಮೋಷ್ನಲ್ ಸೀನ್ ಅನ್ನೋದಕ್ಕಿಂತ ನನಗೇನು ಅನಿಸುತ್ತೆ ಅಂತ ಹೇಳಿದ್ರೆ, ಅದು ಬಹುಶಃ ಬದುಕಿನ ಪಾಠಗಳು ಅಲ್ಲೇ ಆಗೋದು. ಸೊ ಆ ಥರದ ಸನ್ನಿವೇಶಗಳು, ಆ ಥರ ಸಂದರ್ಭಗಳು ಬಂದಾಗಲೇ ನಿಮಗೆ ಬದುಕಿನ ಪಾಠಗಳಾಗೋದು. ಸೊ ಕಣ್ಣಲ್ಲಿ ನೀರಿತ್ತು, ಸುಳ್ಳಂತೂ ಹೇಳೋಕ್ಕಲ್ಲ ಕ್ಯಾಮ್ರಾ ಮುಂದೆ. ಸೊ ಕಣ್ಣಲ್ಲಿ ನೀರಿತ್ತು, ಕೈಯಲ್ಲಿ ತಟ್ಟೆ ಊಟ ಇತ್ತು. ಊಟ ಮಾಡ್ತಿದ್ದ ಸಂದರ್ಭದಲ್ಲಿ ಬರ್ತಾಳವಳು. ಸೊ ನಿಮ್ಗೆ ಗೊತ್ತಿರ್ಬೋದು, ಮಂಗಳಮುಖಿಯರು ದುಡ್ಡು ಇದಿಸ್ಕೊಂಡು ಬರ್ತಾ ಇರ್ತಾರೆ. ನನಗೆ ಭಯ, ಯಾಕಂತೇಳಿದ್ರೆ ನಾನು ಮಂಗಳಮುಖಿಯರನ್ನ ಅಥವಾ ಇವ್ರನ್ನ ನೋಡಿದ್ದು ನಾನು ಬೆಂಗಳೂರಿಗೆ ಬಂದಾಗಲೇ. ನನಗೆ ಅದಕ್ಕಿಂತ ಮುಂಚೆ ನಾನು ನೋಡಿಲ್ಲ, ನಾನು ಊರಲ್ಲಿ ಎಲ್ಲೂ ನೋಡಿರಲಿಲ್ಲ. ಅದು ಬಿಟ್ಟರೆ ನಾನು ಓದಿದ್ದಿಲ್ಲ ಮಂಗಳೂರು ಕೂಡ ನಾನು ಎಲ್ಲೂ ನೋಡಿರಲಿಲ್ಲ ಅವ್ರನ್ನ. ನನಗೆ ಇವ್ರನ್ನ ಮೊದಲಿಂದ ಕಂಡ್ರೆ ಅದಕ್ಕೂ ಒಂದು ಕಾರಣ ಇದೆ. ಒಂದು ಸ್ವಲ್ಪ ಬೆಂಗಳೂರಿಗೆ ಬಂದು ಹೊಸರಲ್ಲಿ ಒಂದು ₹50 ಪರ್ಸಿಂದ ಎತ್ಕೊಬಿಟ್ಟಿರ್ತಾರೆ. ಸೊ ಎಷ್ಟು ಬೇಡ ಅಂದರೂ ಬಿಡ್ದಲ್ಲ. ಹಾಗಾಗಿ ಭಯ ಇತ್ತು ಅವ್ರ ಬಗ್ಗೆ. ಊಟ ಮಾಡ್ತಾ ಕೂತ್ಕೊಂಡಿದ್ದಾಗ ಬಂದು ಅವರು ಊಟಕ್ಕೋ ಅಥವಾ ದುಡ್ಡಿಗೋ ಏನೋ ಅಲ್ಲಿ ಕೇಳ್ತಾರೆ, ದೂರದಲ್ಲಿ ಕೇಳ್ತಾರೋ. ನಾನೊಂದು ಫುಟ್ಬಾಲ್ ಸೈಡಲ್ಲಿ ಕೂತ್ಕೊಂಡಿದ್ದೆ ಊಟ ಮಾಡ್ತಾ. ಸೊ ಆವಾಗ ಬರ್ತಾಳೆ ಅವಳು ಬಂದುಬಿಟ್ಟು ಮಾತಾಡ್ಸೋಕ್ಕೆ ಅಂತ ಬಂದಾಗಲೇ ನಾನು ಹೇಳ್ತೀನಿ, ಆ ಥರ ದುಡ್ಡಿಲ್ಲ ಅಂತ ಎಲ್ಲ ಹೇಳ್ತೀನಿ. ದೆನ್ ಹಾಗೆ ಮಾತುಕತೆ ಮುಂದುವರೆದಾಗ ಅವಳು ಒಂದು ಮಾತನ್ನು ಕೇಳ್ತಾರೆ. ಸೊ ನಾನೇನೋ ಕಷ್ಟ ಅಂತ ಹೇಳಿದಾಗ, ಕಷ್ಟ ನಿನ್ಗೇನಾಗಬೇಕು ಅಂತನೇನೋ ನಾನು ಬೈದಾಗ ಒಂದು ಮಾತನ್ನು ಹೇಳ್ತಾರೆ, ನನಗಿಂತ ಕಷ್ಟನಾ ನಿನಗೆ ಅಂತ ಕೇಳ್ತಾರೆ. ಸೊ ಒಂದು ಕ್ಷಣಕ್ಕೆ ಅದು ಎಲ್ಲೋ ಟ್ರಿಗರ್ ಆಗುತ್ತೆ. ಬಹುಶಃ ಈ ಒಂದು ಹೊತ್ತಲ್ಲಿ ಆ ಮಾತು ನಾನು ಕೇಳಿದ್ರೆ ಟ್ರಿಗರ್ ಆಗ್ತಾ ಇದ್ನಲ್ಲ ಗೊತ್ತಿಲ್ಲ. ಅದು ಬಹುಶಃ ಬೇರೆ ಯಾರಿಗಾರು ಅದೇ ಸನ್ನಿವೇಶದಲ್ಲಿ ಅಲ್ಲಿ ಬೇರೆ ಯಾರು ಕೂತ್ಕೊಂಡು ಇದ್ರ ಟ್ರಿಗರ್ ಆಗ್ತಾರೆ. ನಾನು ಮೊದಲೇ ಹೇಳ್ದಂಗೆ ಎಲ್ಲನೂ ಡೆಸ್ಟಿನಿ, ಹಣೆ ಬರ ಅಂತ ಒಂದಿರುತ್ತೆ, ಅದ್ರಲ್ಲಿ ಬರೆದಿರುತ್ತೆ ಏನಾಗಬೇಕು ಅಂತೇಳಿ. ನಮ್ಮ ಬದುಕನ್ನು ಬದಲ್ಸೋಕ್ಕೆ ಯಾರು ಬರಬೇಕು ಅಂತ ಇರುತ್ತೆ, ಅಥವಾ ಯಾವೊಂದು ಸನ್ನಿವೇಶದಲ್ಲಿ ನಮ್ಮ ಬದುಕು ಬದಲಾಗಬೇಕು ಅಂತ ಇರುತ್ತೆ. ಬಹುಶಃ ನನ್ನ ಬದುಕು ಬದಲಾಗಬಹುದಂಥ ಒಂದು ಸನ್ನಿವೇಶ ಅದು. ಸೊ ಬಂದು ಕೇಳಿದ್ರೆ ನನಗಿಂತ ಕಷ್ಟನ ಅಂದಾಗ ಟ್ರಿಗರ್ ಆಗುತ್ತೆ ಅದು. ಸೊ ಯೋಚನೆ ಮಾಡಿ ಅವ್ಳು ಕೂತ್ಕೊಂಡು ಅವಳ ಕಥೆನ ಹೇಳಿದಾಗ, ಮಂಡ್ಯದಿಂದ ಬಂದಂಥ ಅವಳ ಕಥೆನ ಹೇಳಿದಾಗ ಎಲ್ಲೋ ಒಂದು ಕಡೆ ಟ್ರಿಗರ್ ಆಗುತ್ತೆ.
ಹೌದಲ್ವಾ? ಈ ಥರದವರೇ ಬದುಕಬೇಕು ಅಂತ ಬದುಕಲ್ಲಿ ಒಂದು ಛಲ ಹೊತ್ಕೊಂಡು ಬದುಕ್ತಾ ಇರ್ಬೇಕಾದ್ರೆ ಸೊ ನನ್ನ ಕೈಕಾಲು ಗಟ್ಟಿಯಾಗಿದೆ. ಇವಾಗ ಯಾವುದೋ ಒಂದು ಕನಸಿನ ಇದಿರ್ಬೋದು, ಕ್ಷೇತ್ರ ಇರ್ಬೋದು, ಪತ್ರಿಕೋದ್ಯಮ ಅಥವಾ ಸುದ್ದಿ ಮಾಧ್ಯಮ. ಅಲ್ಲಿ ಕೆಲಸ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಅಥವಾ ಇವತ್ತು ಮನೆಯಲ್ಲಿ ಸ್ವಲ್ಪ ಕಷ್ಟ ಇದೆ ಫೈನಾನ್ಷಿಯಲಿ ಅಂತ ಹೇಳ್ಬಿಟ್ಟು ನಾವು ಬೇರೆ ದಾರಿನ ಹಿಡಿಯೋದು ತಪ್ಪಾಗುತ್ತೆ. ಸೊ ಸಾಯ್ತೀನಿ ಅಂತನೋ ಅಥವಾ ಇನ್ನೊಂದನೋ ಭಾಳ ತಪ್ಪಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಯೋಚನಾ ಸರಣಿ ಪ್ರಾರಂಭ ಆಗುತ್ತೆ. ಅವಳೇನು ದೊಡ್ಡದಾಗಿ ಜ್ಞಾನೋದಯ ಆಗೋ ಥರ ಏನು ದೊಡ್ಡ ಸ್ಪೀಚ್ ಏನು ಕೊಡಲ್ಲ. ಅವಳು ಕೇಳಿದಿಷ್ಟೇ, ನನಗಿಂತ ಕಷ್ಟನ ಅಂತ ಹೇಳ್ತಾಳೆ. ಅವಳದು ಒಂದು ಚಿಕ್ಕ ಕತೆ, ಅವಳು ಅಲ್ಲಿಂದ ಬಂದಿದ್ದಿದ್ದೆಲ್ಲ. ಸೊ ಅದನ್ನು ನಾನು ಕೇಳಿದ್ದಕ್ಕೆ ಹೇಳ್ತಾಳೆ. ಸೊ ಅಲ್ಲಿ ಒಂದು ಭರವಸೆ ಬರುತ್ತೆ, ಅಲ್ಲಿಂದ ಒಂದು ಛಲ ಹುಟ್ಟುತ್ತೆ. ಇಲ್ಲ ಇಲ್ಲೇ ಇರಬೇಕು, ಇದೇ ಬೆಂಗಳೂರಲ್ಲಿ ಏನಾದ್ರು ಸಾಧಿಸ್ಬೇಕು ಅಂತೇಳಿ ಹಾಗೆ ಬೆಂಗಳೂರಲ್ಲಿ ಉಳ್ಕೊಳ್ತೀನಿ. ಇದು ನನ್ನ ಏಳಿಗೆಯನ್ನು ಭಾಳಷ್ಟು ಜೊತೆಲಿದ್ದೇ ನೋಡಿದ್ರು. ಕೊನೆಗೆ ಅವರು ಪುಣೆನೆಲ್ಲ ಬೇರೆ ಕಡೆ ಹೋದರು. ನಿಮಗೂ ಗೊತ್ತಿರಂಗೆ ಅವ್ರು ಯಾರ ಜೊತೆನೂ ಜಾಸ್ತಿ ಕಾಂಟ್ಯಾಕ್ಟ್ ಇರೋಕ್ಕೆ ಇಷ್ಟಪಡಲ್ಲ ಅವರು. ಸೊ ಕೊನೆಗೆ ಅವರೇ ಇಷ್ಟಪಡದಿದ್ದ ಕಾರಣ ಕಾಂಟ್ಯಾಕ್ಟ್ ತಪ್ಪಾಯಿತು. ಸೊ ಬಟ್ ಇವತ್ತು ನೆನೆಸ್ಕೋಬೇಕು, ನಾನು ಅವತ್ತು ಬೆಂಗಳೂರಿನ ಒಂದು ಫುಟ್ಪಾತ್ ಮೇಲ್ಗಡೆ ಆ ಒಂದು ಸಂದರ್ಭದಲ್ಲಿ ಕೂತ್ಕೊಂಡಾಗ ಆಕೆ ಒಂದು ವೇಳೆ ಬಂದು ಆ ಮಾತುಗಳನ್ನ ಆಡಲಿಲ್ಲ ಅಂದರೆ, ಅವತ್ತು ನಾನು ಕಣ್ ತೆರೆಸಲಿಲ್ಲ ಅಂದರೆ ಬಹುಶಃ ಅರ್ಜುನ್ ದೇವಲ್ಕೆರೆಯಾಗಿ ನಾನು ಇವತ್ತು ನಿಮ್ಮ ಮುಂದೆ ಕೂತ್ಕೊಳ್ತಿರ್ಲಿಲ್ಲ ಅನಿಸುತ್ತೆ. ನಿಮ್ಮ ಮೊದಲ ಕಾದಂಬರಿ ಅವಳು ಪಬ್ಲಿಷಿಂಗ್ ಪ್ರೋಸೆಸ್ ಹೇಗಿತ್ತು? ಯಾಕಂದ್ರೆ ನೀವು ಹೇಳಿದಂತೆ ನಾನು ಯಾವುದೇ ಸಾಹಿತ್ಯದ ಹಿನ್ನೆಲೆಯಿಂದ ಬಂದವನಲ್ಲ ಅಂದ್ರಿ. ಸಾಹಿತ್ಯದ ಬ್ಯಾಕ್ಗ್ರೌಂಡಿಂದ ಬಂದವನಲ್ಲ ನಾನು. ಮನೆಯಲ್ಲೂ ಸಾಹಿತ್ಯ ಇಲ್ಲ, ಸಾಹಿತಿಗಳಿಲ್ಲ, ಅಥವಾ ನನಗೆ ಯಾರೋ ಫ್ರೆಂಡ್ಸ್ ಅಥವಾ ಸುತ್ತಮುತ್ತವರು ಸಂಬಂಧಿಕರು ಯಾರು ಕೂಡ ಸಾಹಿತಿಗಳು ಅನ್ನೋರು ಯಾರೂ ಇಲ್ಲ. ಫ್ರೆಂಡ್ ಸರ್ಕಲಲ್ಲೂ ಇರ್ಬೋದು. ಮೊದಲು ನಾನು ಲೇಖನಗಳನ್ನ ಬರೆಯೋದಕ್ಕೆ ಶುರು ಮಾಡಿದವನು 2010-11ರಿಂದ ನಿರಂತರವಾಗಿ ಚಿಕ್ಕಮಗಳೂರಿನ ದರ್ಪಣ ಅನ್ನೋ ಒಂದು ಪತ್ರಿಕೆಗೆ ಲೇಖನಗಳನ್ನು ಬರೆಯೋದಕ್ಕೆ ಶುರು ಮಾಡಿದವನು ನಾನು. ಆ ಲೇಖನಗಳನ್ನ ಬರೆಯೋದಕ್ಕೂ ಶುರು ಮಾಡಿದ್ದಕ್ಕೂ ಕೂಡ ಒಂದು ಕಾರಣ ಇತ್ತು. ಕಾಲೇಜ್ ದಿನಗಳಲ್ಲಿ ಅದು ಇದು ಇಟ್ಕೊಂಡಿದ್ದವನು. ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಿಗೆ ಬಂದಾಗ ಒಂದು ನ್ಯೂಸ್ ಚಾನಲಲ್ಲಿ ಕೆಲಸ ಸಿಗುತ್ತೆ. ಇನ್ನೇನು ಕೆಲಸ ಸಿಕ್ತು, ಎಲ್ಲ ಲೈಫ್ ಸೆಟ್ಲ್ ಆಯ್ತಪ್ಪ ಅನ್ನೋಷ್ಟು ಕೆಲವೇ ದಿನಗಳಲ್ಲಿ ಆ ನ್ಯೂಸ್ ಚಾನಲಿಂದ ತೆಗೆದು ಹಾಕ್ತಾರೆ. ನನ್ನನ್ನು ಸೇರಿದಂತೆ ಕೆಲವಷ್ಟು ಸ್ನೇಹಿತರನ್ನ ತೆಗೆದು ಹಾಕ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ನಾವು ಪತ್ರಿಕೋದ್ಯಮದ ಹಿನ್ನೆಲೆಯಿಂದ ಬಂದಿರಲ್ಲ. ನಾವು ಓದಿದ್ದು ಬೇರೆ, ಬಂದಿದ್ದು ಕೈ ಬೀಸಿ ಕರೆದಿದ್ದು, ಕೈ ಹಿಡಿದಿದ್ದು ಪತ್ರಿಕೋದ್ಯಮ. ಆದರೆ ಅಲ್ಲಿ ಉಳ್ಕೊಳೋ ಅಂಥ ಅದೃಷ್ಟ ಇರಲಿಲ್ಲ. ಸೊ ಅಲ್ಲಿಂದ ಹೊರಗಡೆ ಬಂದಮೇಲೆ ಯಾಕೋ ಸ್ವಲ್ಪ ಈ ಡಿಪ್ರೆಷನ್ ಅನ್ನೋದು, ಯಾಕೆ ನಮ್ಮದಲ್ಲದ ಫೀಲ್ಡಲ್ಲಿ ನಾವು ಯಾಕೆ ಇರಬೇಕು ಅನ್ನೋದಕ್ಕೋಸ್ಕರ ಬರಿತಾ ಇರಲಿಲ್ಲ ನಾನು. ಅದಕ್ಕಿಂತ ಮುಂಚೆ ಕಾಲೇಜಲ್ಲಿ ಇರಬೇಕಾದ್ರೆ ಲೇಖನಗಳನ್ನು, ಪುಟ್ಟ ಕವನಗಳನ್ನು ಬರೆಯುವಂಥ ಹವ್ಯಾಸ ಇತ್ತು. ಹೀಗೆ 2008ರಲ್ಲಿ ಆದಮೇಲೆ 2013ವರೆಗೂ ನಾನು ಮತ್ತೆ ಏನು ಬರೀಲಿಲ್ಲ. ಆದರೆ 2010, 11, 12ರಲ್ಲಿ ಹಲವಷ್ಟು ಪತ್ರಿಕೆಗಳಲ್ಲಿ ಮತ್ತು ಹಲವಷ್ಟು ಸುತ್ತಮುತ್ತ ಏನು ನಡೀತಾ ಇತ್ತು ಅಂದರೆ, ಕೆಲವು ಲೇಖನಗಳು ಒನ್ ಸೈಡೆಡ್ ಲೇಖನಗಳು ಬರ್ತಾಯಿತ್ತು. ಸತ್ಯಕ್ಕೆ ಎರಡು ಮುಖಗಳಿರುತ್ತೆ ಯಾವಾಗಲೂ. ಸೊ ನಾವು ಒಂದು ಮುಖನ ಅಷ್ಟೇ ತೋರಿಸ್ತೀವಿ, ಕೆಲವರು ತೋರಿಸ್ತಾ ಇದ್ರು. ಸೊ ಆವಾಗ ಅನ್ನಿಸ್ತು, ಯುವ ಜನತೆ ಈ ಒಂದು ಮುಖದ ಸತ್ಯವನ್ನೇ ಅರ್ಥ ಮಾಡಿಕೊಂಡು ಯಾಕೆ ಯಾವುದೋ ಒಂದು ಪಂಥದ ಕಡೆಗೆ ಅಥವಾ ಯಾವುದೋ ಒಂದನ್ನೇ ಸತ್ಯ ಅಂತ ಯಾಕೆ ಅನ್ಕೋಬೇಕು, ಇನ್ನೊಂದು ಮುಖನ ತೆರೆದಿಡೋಣ. ಸೊ ನನ್ನ ಲೇಖನಗಳನ್ನು ಓದಿದ್ರೆ ಎಲ್ಲೂ ಕೂಡ ನಾನು ಇದೇ ಸತ್ಯ ಅಂತ ಹೇಳ್ತಾ ಹೋಗಲ್ಲ, ನಾನು ಸತ್ಯದ ಇನ್ನೊಂದು ಮುಖವನ್ನು ಹೇಳ್ತಾ ಹೋದೆ. ಅದಕ್ಕೆ ನಾನು ನನ್ನ ಅಂಕಣಕ್ಕೆ ಇಟ್ಟ ಹೆಸರು ನಿಜದ ನೆರಳು ಅಂತ ಹೇಳ್ಬಿಟ್ಟು. ಸೊ ನಿರಂತರವಾಗಿ ಚಿಕ್ಕಮಗಳೂರು ದರ್ಪಣ ಪತ್ರಿಕೆಗೆ ಲೇಖನಗಳನ್ನು ಬರಿತಾ ಹೋದೆ. ಜನ ಸ್ವೀಕರಿಸಿದ್ರು. ಹೊಸತೇನೋ ಕೊಡ್ತಾ ಇದ್ದಾನೆ, ಹೊಸ ರೀತಿಯಲ್ಲಿ ಬರಿತಾ ಇದ್ದಾನೆ, ಹೊಸ ಶೈಲಿಯಲ್ಲಿ ಬರಿತಾ ಇದ್ದಾನೆ, ಗೊತ್ತಿಲ್ಲದ ಹಲವಷ್ಟು ಸತ್ಯಗಳನ್ನು ನಮ್ಮ ಮುಂದೆ ತರ್ತಾ ಇದ್ದಾನೆ ಅಂತೇಳಿ ಜನ ಪ್ರೀತಿಸಿದ್ರು. ಭಾಳಷ್ಟು ಮನ್ನಣೆ ಕೂಡ ಸಿಕ್ತು ಆ ಲೇಖನಗಳಿಂದ. ಆಮೇಲೆ ನಾನು ಬಂದಿದ್ದು ಈ ನನ್ನ ಕಥೆನೇ ಬರಿಬೇಕು ಅಂತೇಳಿ ಒಂದು ಸಣ್ಣ ಕತೆ ಬರೆದಿಟ್ಟಾಗ ಫ್ರೆಂಡ್ಸ್ ಯಾರೋ ಹೇಳಿದ್ರಿಲ್ಲ, ಇನ್ನೂ ದೊಡ್ಡದಾಗಿ ಬರಿಬೋದು ಅಂತ, ನೀಳ್ಗತೆ ಅಂತ ಅಂದ್ಕೊಂಡೆ. ಕೊನೆಗೆ ಕಾದಂಬರಿ ಆಗಿ ರೆಡಿ ಆದಾಗ ಪಬ್ಲಿಷರ್ಸ್ ಯಾರೂ ಸಿಗಲಿಲ್ಲ. ಭಾಳಷ್ಟು ಜನಗಳ ಹತ್ರ ಹೋದ್ವಿ. ಕೆಲವರು ಡೈರೆಕ್ಟಾಗಿ ನಿಮಗೆ 5 ಕಾಪಿಗಳನ್ನ ಕೊಡ್ತೀವಿ, ಉಳಿದಿದ್ದ ನಾವು ಪಬ್ಲಿಷ್ ಮಾಡಿಕೊಂಡ್ರೆ ಓಕೆನಾ. ನನಗೆ ಆ ಮೂಮೆಂಟಲ್ಲಿ ದುಡ್ಡು ಮಾಡಬೇಕಾದ್ರೆ ದುಡ್ಡಿಗೋಸ್ಕರ ನಾನು ಬಂದಿದ್ದಲ್ಲ ಇದಕ್ಕೆ, ಅಥವಾ ನನಗೇನೋ ಒಂದು ದೊಡ್ಡ ಜನಪ್ರಿಯ ಹೆಸರು ಬೇಕು, ಅದು ಯಾವುದಕ್ಕೂ ಬಂದಿದ್ದಲ್ಲ ನಾನು ಸಾಹಿತ್ಯ ಕ್ಷೇತ್ರಕ್ಕೆ. ಸಾಹಿತ್ಯ ಕ್ಷೇತ್ರ ಅನ್ನೋದಕ್ಕೆ ನಾನು ಕಾಲಿಟ್ಟವನಲ್ಲ. ಒಂದು ಏನೋ ಬರೆದಿದ್ದೀನಿ, ಅದು ಜನಗಳಿಗೆ ತಲುಪಬೇಕು ಅಷ್ಟೇ ಆಶಯ ಇದ್ದಿದ್ದು. ಆದರೆ ಭಾಳಷ್ಟು ಪಬ್ಲಿಷರ್ಸ್ ಏನು ಮಾಡಿದ್ರು ಅಂದರೆ ಓದಲೇ ಇಲ್ಲ. ನಾನು ಕೊಟ್ಟಿದ್ದ ಡ್ರಾಫ್ಟನ್ನು PDF ಅಥವಾ ವರ್ಡ್ ಡಾಕ್ಯುಮೆಂಟಲ್ಲಿ ಕೆಲವ್ರಿಗೆ ಇದನ್ನು ಕೂಡ ಕೊಟ್ಟಿದ್ದೆ, ಪ್ರತಿನ ಹಸ್ತಪ್ರತಿ ಕೂಡ ಕೊಟ್ಟಿದ್ದೆ. ಓದಲೇ ಇಲ್ಲ ಅವರು. ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಓಕೆ ಎಷ್ಟು ಪೇಜ್ ಇದೆ, ಓಕೆ 200 ಪೇಜಸ್ ಇದೆಯಾ, ಸರಿ ನಾವು ಪಬ್ಲಿಷ್ ಮಾಡ್ತೀವಿ, ಏನು. ಸೊ ಕಮರ್ಷಿಯಲ್ ಥರ ಅನ್ಸೋಕ್ಕೆ ಶುರುವಾಯಿತು. ಯಾಕೋ ಸರಿ ಅನ್ನಿಸ್ಲಿಲ್ಲ. ಯಾಕಂದರೆ ಇವಾಗ ಬಹುಶಃ ಒಂದು ವೇಳೆ ನಾನೇನಾದರೂ ಆ ಸಮಯದಲ್ಲಿ ದುಡ್ಡಿಗೋಸ್ಕರ ಇದು ಮಾಡ್ತಾಯಿದ್ರೆ ಬಹುಶಃ ಅನಿಸ್ಬೋದಿತ್ತು, ಓಕೆ ನೀವು ಇಷ್ಟು ಕೊಡಿ ಸರ್, ಪಬ್ಲಿಷ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದಿತ್ತು. ಬಟ್ ನಾನು ಅವತ್ತು ದುಡ್ಡಿಗೆ ನೋಡ್ತಾ ಇರಲಿಲ್ಲ. ಸೊ ಹಾಗಾಗಿ ಭಾಳಷ್ಟು ಪ್ರಕಾಶಕರನ್ನ ನೋಡ್ಕೊಂಡು ಹೋದರೂ ಕೂಡ ಸೊ ಯಾವುದೂ ಒಂದು ಫೈನಲೈಸ್ ಆಗಿರಲಿಲ್ಲ. ಕೊನೆಗೆ ಸರಿಯಪ್ಪ ಏನು ಮಾಡೋದು ಅಂತ ಕೂತ್ಕೊಂಡಾಗ ಜಿಡ್ಡು ಇಂದ್ರ ಪ್ರಕಾಶನದವರು ಅಭಿನಂದನ್ ಅಂತ ಅವ್ರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಹಿಂಗೆ ನಿಮ್ಮ ಸ್ನೇಹಿತರೊಬ್ಬರು ಹೇಳಿದ್ರು, ಈ ಥರ ನೀವು ಯಾವುದೋ ಬುಕ್ ಬರ್ದಿರೋ ಪಬ್ಲಿಷಿಂಗ್ ನೋಡ್ತಾ ಇದ್ದಾರೆ ಅಂತೇಳಿ, ಬನ್ನಿ ಸಾಧ್ಯ ಅವರು ಮೀಟ್ ಮಾಡೋಣ ಅಂತೇಳಿ ಹೋದೆ. ಅಷ್ಟು ಹೋಪ್ಸ್ ಇರಲಿಲ್ಲ. ಬಸವನಗುಡಿಲಿ ಹೋದೆ, ಅವ್ರ ಆಫೀಸ್ ಇತ್ತು, ಮೀಟ್ ಮಾಡಿದಾಗ ತೊಗೊಂಡೋದಂತಹ ಹಾರ್ಡ್ ಕಾಪಿನ ಅವ್ರ ಮುಂದೆ ಇಟ್ಟೆ.
ಅವ್ರು ನೋಡಿಬಿಟ್ಟು ಓಕೆ 200 ಪೇಜ್ ಇದೆಯಾ, ಸರಿ ನಾನು ಓದ್ಬಿಟ್ಟು ನಿಮಗೆ ಕಾಲ್ ಮಾಡಲ ಅಂತ ಹೇಳಿದ್ರು. ಸೊ ಇವರು ಇನ್ನೂ ಕಾಲ್ ಮಾಡಲ್ಲ ಅಂತೇಳಿ ಬಂದೆ. ನಿಮ್ಗೆ ಗೊತ್ತಿರಂಗೆ ನಾವು IT ಕ್ಷೇತ್ರದಲ್ಲಿ ವರ್ಕ್ ಮಾಡೋದು ನಾನು. ಸೊ ಅವತ್ತು ಕೂಡ ಏನೋ ಒಂದು ಕೆಲಸ ಆಯಿತು, ಕೆಲಸ ಮಾಡ್ತಾ ಕೂತ್ಕೊಂಡಿದ್ದೆ. ಸುಮಾರು ರಾತ್ರಿ ಒಂದು ಕಾಲಕ್ಕೆ ನಾನು ಕೆಲಸನ ಮುಗಿಸ್ಬಿಟ್ಟು ಮಲಗೋಕೆ ಹೋದೆ. 2 ಗಂಟೆಗೆ ಒಂದು ಮೆಸೇಜ್ ಬಂತು. ತೆಗೆದು ನೋಡಿದ್ರೆ ಅಭಿನಂದನ್ ಅವ್ರದ್ದು. ಏನಪ್ಪ ಇಷ್ಟೊತ್ತಲ್ಲಿ ಮೆಸೇಜ್ ಮಾಡಿದ್ರೆ ಅಂದರೆ, ಅದ್ಭುತವಾಗಿದೆ ಸರ್ ನಿಮ್ಮದು ಕಾದಂಬರಿ, ನಾನು ಇದನ್ನ ಪಬ್ಲಿಷ್ ಮಾಡ್ತೀನಿ, ಬನ್ನಿ ನಾಳೆ ಮಾತಾಡೋಣ ಅಂತೇಳಿ. ನಂಬಕ್ಕಾಗಲಿಲ್ಲ. ಹೋದ ತಕ್ಷಣವೇ ಒಂದು ಹಗ್ ಮಾಡಿ ಹೇಳಿದ್ರು, ತುಂಬ ಚೆನ್ನಾಗಿ ಬಂದಿದೆ ನಿಮ್ಮದು ಕಾದಂಬರಿ, ಮೊದಲನೇ ಸಲ ನೀವು ಬರಿತಾ ಇರೋದು, ಫಸ್ಟ್ ಟೈಮ್ ರೈಟರ್ ಅಂತ ಅನ್ಸೋದೇ ಇಲ್ಲ ನಿಮಗೆ, ನಾನು ಪಬ್ಲಿಷ್ ಮಾಡ್ತೀನಿ ಬಿಡಿ ಅಂತೇಳಿ. ದೆನ್ 2017 ಜನವರಿಲಿ ಲಯನ್ಸ್ ಕ್ಲಬ್ ಇದರಲ್ಲಿ ರಿಲೀಸ್ ಆಗುತ್ತೆ ಅವಳು. ನನ್ನ ಸ್ನೇಹಿತರು ಕುಟುಂಬದವರು ಭಾಳಷ್ಟು ಜನ ಇದ್ದರು. ಸೊ ಅವತ್ತು ರಿಲೀಸ್ ಆಗುತ್ತೆ. ರಿಲೀಸ್ ಆಗೋದಾಗ ಏನಾಗುತ್ತೆ ಅಂತಂದರೆ, ಬಹುಶಃ ಅವತ್ತಿನ ಸಾಹಿತ್ಯದ ಕಾಲಘಟ್ಟದಲ್ಲಿ 2017 7 ವರ್ಷಗಳ ಹಿಂದೆ 500-600 ಕಾಪಿಗಳು ಹೋದರೆ ಹೆಚ್ಚು ಅಂತ ಅಂದ್ಕೊಂಡಿದ್ದಂಥ ಕಾಲ. ಏನು ಮಾಡ್ತೀವಿ ನಾವು ಅಂತ ಹೇಳಿದ್ರೆ, ಫಸ್ಟು 200 ಪ್ರಿಂಟ್ ಹಾಕೋಣ ಸರ್, ಆಮೇಲೆ ನೋಡೋಣ ಅಂತಾರೆ. ನಾನು ಇಲ್ಲ ಸರ್, ನಂದು ಫ್ರೆಂಡ್ಸೇ ಒಂದು 200-300 ಜನ ಇದ್ದಾರೆ ತಗೊಂಡೋಗ್ತಾರೋ, ನೀವು ಅದಕ್ಕಿಂತ ಜಾಸ್ತಿ ಬೇಕು ಸರ್ ಅಂತ. ಎಷ್ಟು ಬೇಕು? ನಾನೊಂದು 1000 ಅಂತ ಹೇಳ್ತೀನಿ. ಅವರು 1000 ಎಲ್ಲ ಕಷ್ಟ ಅರ್ಜುನ್, ಹೋಗಲ್ಲ ಈ ಟೈಮಲ್ಲಿ, ಸೊ ಒಂದು 500 ಹಾಕೋಣ ಅಂತೇಳಿ. ಸರಿ, ನಾನು ಹೊಸಬ, ನನಗೂ ಗೊತ್ತಿಲ್ಲ, ಇರ್ಬೋದೇನೋ ಅಂತ ಬಿಟ್ಟು 500 ಹಾಕ್ತೀವಿ. ಅದೃಷ್ಟ ಅನ್ಬೇಕೋ ಅಥವಾ ಆಶ್ಚರ್ಯ ಅನ್ಬೇಕೋ ಗೊತ್ತಿಲ್ಲ, ನಮ್ಮ ಪುಸ್ತಕ ರಿಲೀಸಲ್ಲೇ ಸುಮಾರು 300-350 ಕಾಪಿಗಳು ಹೋಗುತ್ತೆ. ಇನ್ನು ಉಳಿದಿದ್ದು 150 ಕಾಪಿಗಳು ನೆಕ್ಸ್ಟ್ ಡೇ ಈವ್ನಿಂಗ್ ಒಳಗಡೆ ಸೋಲ್ಡ್ ಔಟ್. ಅಭಿನಂದನ್ ಸರ್ ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು, ಸೋಲ್ಡ್ ಔಟ್ ಆಗಿದೆ, ಏನು ಮಾಡೋದು ಇವಾಗ, ನಿಮ್ಮ ಕಡೆಯಿಂದ ತುಂಬ ಇದು ಬರ್ತಾ ಇದೆ, ನಿಮ್ಮ ಸ್ನೇಹಿತರೆ ಭಾಳಷ್ಟು ಜನ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ಪುಸ್ತಕ ಇದೆ ಅಂತ ಹೇಳ್ಬಿಟ್ಟು, ನೀವೊಂದು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕ್ಬಿಡ್ತೀರಾ, ಸದ್ಯಕ್ಕೆ ಔಟ್ ಆಫ್ ಸ್ಟಾಕ್ ಇದೆ, ಸದ್ಯದಲ್ಲೇ ಕೊಡ್ತೀವಿ ಅಂತೇಳಿ. ಸರಿ ಸರ್ ಅಂತ ಹಾಕ್ತೀರಿ. ಅದಾದ ನಂತರ ಕೆಲವು ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವರ ಆ ಸಂಸ್ಥೆ ಕೆಲವು ವೈಯಕ್ತಿಕ ಕಾರಣಗಳಿಂದಾಗಿ ಅವರು ಪಬ್ಲಿಷ್ ಮಾಡೋದಕ್ಕಾಗಲ್ಲ. ಅದು ಈ ಕಡೆ ನೋಡಿದ್ರೆ ಬೇಡಿಕೆ ಹೆಚ್ಚಾಗ್ತಾ ಇರುತ್ತೆ ಪುಸ್ತಕಕ್ಕೆ. ಸೊ ಏನೋ ಒಂದು ಬರೆದಿದ್ದೀನಿ, ಅದು ಜನಗಳನ್ನು ರೀಚ್ ಆಗ್ತಿದೆ, ಜನ ಇಷ್ಟಪಡ್ತಾ ಇದ್ದಾರೆ ಅಂದಾಗ ಅದನ್ನ ಆ ಟೈಮಲ್ಲೇ ಕೊಟ್ಬಿಡಬೇಕು. ಯಾವಾಗ ಡಿಮಾಂಡ್ ಇರುತ್ತೆ ಅವಾಗಲೇ ಸಪ್ಲೈ ಮಾಡಬೇಕು. ಸೊ ಡಿಮಾಂಡ್ ಕಳೆದೋದ್ಮೇಲೆ ಮತ್ತೆ ನಾವು ಅದನ್ನು ಸಪ್ಲೈ ಮಾಡ್ತೀನಿ ಅಂದರೂ ತೊಗೊಳೋರಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ನಾವೇ ಯಾಕೆ ಒಂದು ಮಾಡಬಾರ್ದು, ಸೊ ನಿಂದೆ ಒಂದು ಯಾಕೆ ಪಬ್ಲಿಕೇಶನ್ನ ಮಾಡಬಾರ್ದು ಅಂತ ಆವಾಗ ಹುಟ್ಕೊಂಡಿದೆ ದೇವಲ್ಕೆರೆ ಪ್ರಕಾಶನ. ಸೊ 2ನೇ ಮುದ್ರಣ, 3ನೇ ಮುದ್ರಣ, 4ನೇ ಮುದ್ರಣ, ಈ 3 ಮುದ್ರಣಗಳು ಕೂಡ ಮತ್ತೆ ನಂದರಲ್ಲೇ ಆಗುತ್ತೆ. ಇವಾಗ 5ನೇ ಮುದ್ರಣಕ್ಕೆ ತಯಾರಾಗಿದೆ. ಸೊ ಅವತ್ತು ಪ್ರಕಾಶಕರಾಗಬೇಕಾದ್ರೂ ಅಷ್ಟೇ, ನನಗೇನು ಗೊತ್ತಿಲ್ಲ, ABCD ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಸಾಹಿತ್ಯ ಲೋಕದ ABCDನೇ ಗೊತ್ತಿಲ್ಲದಲ್ಲೇ ಕಾಲಿಟ್ಟವನು. ಪ್ರಕಾಶನ ಆಗೋದಕ್ಕೆ ಅಂತ ಪ್ರಕಾಶಕನಾಗಿ ಕಾಲಿಟ್ಟಾಗ ನನಗೆ ಪ್ರೂಫಿಂಗ್ ಅಂದರೆ ಏನಂತ ಗೊತ್ತಿಲ್ಲ. DDP ಅಂದರೆ ಗೊತ್ತು, ಬರೆದಿದ್ದನ್ನು ಕೈಯಲ್ಲಿ ಬರೆದಿದ್ದನ್ನ ಟೈಪ್ ಮಾಡಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಆದರೆ ಪ್ರೂಫಿಂಗ್ ಹೇಗೆ ಮಾಡ್ತಾರೆ, ಪೇಜ್ ಲೇಔಟಿಂಗ್ ಏನು ಮಾಡ್ತಾರೆ, ಇದನ್ನು ಫ್ರಂಟ್ ಪೇಜನ್ನು ಕವರ್ ಪೇಜನ್ನು ಯಾರು ಡಿಸೈನ್ ಮಾಡ್ತಾರೆ, ಇದು ಯಾವುದೂ ಗೊತ್ತಿಲ್ಲ. ಲೈನ್ ಸ್ಪೇಸಿಂಗ್ ಇರ್ಬೋದು, ಏನು ಅಂದರೆ ಏನೂ ಗೊತ್ತಿಲ್ಲ. ಸೊ ಆಲ್ ಟುಗೆದರ್ ಅನ್ಎಜುಕೇಟೆಡ್ ಆಗಿ ಎಂಟ್ರಿ ಕೊಟ್ಟಿದ್ದೆ ನಾನು. ಸೊ ದೆನ್ ಕೆಲವ್ರ ಜೊತೆ ಕೂತ್ಕೊಂಡೆ, ಕೆಲಸಗಳನ್ನ ನೋಡಿದೆ, ಪ್ರಿಂಟಿಂಗ್ ಪ್ರೆಸ್ಗಳಿಗೆ ಹೋಗಿ ಹೇಗೆ ಪ್ರಿಂಟ್ ಮಾಡ್ತಾರೆ ನೋಡಿದೆ, ಎಲ್ಲನೂ ತಿಳ್ಕೊಂಡು ಆದಮೇಲೆ ಕೆಲವು ದಿನಗಳು ಒಂದು 10-15 ದಿನ ರಿಸರ್ಚ್ ಮಾಡಿದ್ಮೇಲೆ ಪೇಜ್ ಲೇಔಟ್ಗಳನ್ನೆಲ್ಲ ಮಾಡಿಸಿ ಕೊನೆಗೆ ಪ್ರಿಂಟಿಂಗಿಗೆ ಅಂತೇಳಿ ಹೋಯಿತು. ಸೊ 1000 ಕಾಪಿನ ಹಾಕ್ತೀವಿ ನಾವು. ಸೊ ಡೈರೆಕ್ಟಾಗಿ ಬೇಡಿಕೆ ಬರುತ್ತೆ ಅಂತ ಗೊತ್ತಿದ್ದು ಡೈರೆಕ್ಟಾಗಿ 1000 ಕಾಪಿಗಳನ್ನ ಹಾಕ್ತೀವಿ ನಮ್ಮ 2ನೇ ಮುದ್ರಣದಲ್ಲಿ. ಅಂದರೆ ದೇವಲ್ಕೆರೆ ಪ್ರಕಾಶನದ 1ನೇ ಮುದ್ರಣದಲ್ಲಿ 1000 ಕಾಪಿಗಳನ್ನ ಹಾಕ್ತೀವಿ. ಅದು ಕೂಡ ಒಂದು 2-2.5 ತಿಂಗಳಲ್ಲಿ ಸೇಲ್ ಆಗಿ ಹೋಗುತ್ತೆ. ಸೊ ಆಗ ಗೊತ್ತಾಯಿತು, ಓಕೆ ಪಬ್ಲಿಕೇಶನ್ ಅಂದರೆ ಹೇಗೆ, ಪ್ರಕಾಶಕರು ಹೇಗಿರ್ತಾರೆ, ಅಥವಾ ಒಂದು ಪ್ರಕಾಶನ ಸಂಸ್ಥೆ ಅಂತ ಹೇಳಿದ್ರೆ ಏನೇನನ್ನು ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಒಳಗೆ ಹೊರಗೆ ಒಳ್ಳೆಯದು ಕೆಟ್ಟದು ಎಲ್ಲನೂ ತಿಳ್ಕೊಂಡಿದ್ದು ಆ ದಿನ. ನಿಮ್ಮ ಅವಳ ಪುಸ್ತಕ ಓದಿದ ಶ್ರೀಮತಿ ರಾಜೇಶ್ವರಿ ತೇಜಸ್ವಿ ಅವರನ್ನ ಭೇಟಿಯಾದ್ರಿ. ಆ ಕ್ಷಣಗಳು, ಆ ಇಂಟ್ರಾಕ್ಷನ್ ಹೇಗಿತ್ತು? ರಾಜೇಶ್ವರಿ ತೇಜಸ್ವಿ ಅವರು, ತೇಜಸ್ವಿ ಅನ್ನೋ ಹೆಸರೇನಿದೆ, ಸೊ ಮೂಡಿಗೆರೆಯಲ್ಲಿ ನಿಮಗೆ ತೇಜಸ್ವಿ ಅನ್ನೋರು ಎಷ್ಟು ಪರಿಚಯ, ತೇಜಸ್ವಿ ಎಷ್ಟು ಜನಕ್ಕೆ ಪರಿಚಯ ಇದೆ, ಅಷ್ಟು ಜನಕ್ಕೂ ರಾಜೇಶ್ವರಿ ತೇಜಸ್ವಿ ಅನ್ನೋರು ಪರಿಚಯ ಇದ್ದಾರೆ. ಮೂಡಿಗೆರೆ ಹ್ಯಾಂಡ್ ಪೋಸ್ಟಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಅವ್ರದ್ದು ಮನೆ ಇರೋ ಥರ. ಅದು ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಹಿಂದೆ ಯಾವಾಗಲೂ ಒಂದು ಸಲ ಚಿಕ್ಕವನಿದ್ದಾಗ ಹೀಗೆ ಹೋಗಿ ಬಂದಿದ್ದು ಬಿಟ್ಟರೆ ಮತ್ತೆ ಹೋಗಿರಲಿಲ್ಲ ಆ ಕಡೆಗೆ. ಸೊ ತೇಜಸ್ವಿಯರು ಇದ್ದಾಗಲೂ ಹೋಗಿರಲಿಲ್ಲ. ದೆನ್ ರಾಜೇಶ್ವರಿ ತೇಜಸ್ವಿಯರು ಅವರು ತೇಜಸ್ವಿಯವರ ಮರಣ ನಂತರ ಏನು ರಾಜೇಶ್ವರಿ ತೇಜಸ್ವಿ ಅವರು ಒಬ್ಬರೇ ಅಲ್ಲಿದ್ದರು, ಅವಾಗ ಕೂಡ ಹೋಗೋಕ್ಕಾಗಿರಲಿಲ್ಲ. ಬಟ್ ರಾಜೇಶ್ವರಿ ತೇಜಸ್ವಿಯವರು ಒಂದು ಪುಸ್ತಕನ ಓದಿ ಒಂದು ದರ್ಪಣ ಪತ್ರಿಕೆಗೆ ಅವರ ಅನಿಸಿಕೆಯನ್ನು ಕಳಿಸ್ತಾರೆ. ಅದರಲ್ಲಿ ಬರೆದಿರ್ತಾರೆ, ಅದೆಷ್ಟು ಚೆನ್ನಾಗಿ ಬರೆದಿರೋ ಅರ್ಜುನ್ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಅವ್ರದ್ದು ಯಾರು ಅವ್ರ ಅಳಿಯ ಎಲ್ಲಿಂದನೋ ಬಂದಾಗ, ಅಮೆರಿಕನ್ ಎಲ್ಲ ಬಂದಾಗ ಯಾವುದೋ ಒಂದು ಇಂಗ್ಲೀಷ್ ಪುಸ್ತಕನ ಹಿಡ್ಕೊಂಡು ಬಂದಿರ್ತಾರಂತೆ ಓದೋದಕ್ಕೆ ಅಂತೇಳ್ಬಿಟ್ಟು. ಸೊ ಆ ಪುಸ್ತಕನ ಸೈಡಿಗೆ ಇಡಿಸಿ ಈ ಪುಸ್ತಕನ ಕೊಡ್ತಾರಂತೆ ಓದು ಅಂತೇಳ್ಬಿಟ್ಟು. ಸೊ ಹೇಗೆ ಓದಿದ್ರು ಅಂತ ಹೇಳಿದ್ರೆ, ಬಂದಾಗಿಂದ ಹೋಗೋವರೆಗೂ ಕೂತ್ಕೊಂಡಲ್ಲಿ ನಿಂತ್ಕೊಂಡಲ್ಲಿ ಅದನ್ನೇ ಓದ್ತಾ ಇದ್ರು. ಸೊ ಆ ಥರ ಒಂದು ಫೀಡ್ಬ್ಯಾಕನ್ನು ಹೇಳ್ತಾರೆ. ಸೊ ನಂದೀಶ್ ಮಂಕೇಹಳ್ಳಿ ಅಂತೇಳ್ಬಿಟ್ಟು ಸ್ನೇಹಿತರು. ಸೊ ಅವರು ರಾಜೇಶ್ವರಿ ತೇಜಸ್ವಿ ಅವ್ರ ಜೊತೆ ಮತ್ತು ನಿರತರ ಜೊತೆ ಯಾವಾಗಲೂ ಸಂಪರ್ಕದಲ್ಲಿದ್ದಂಥ ವ್ಯಕ್ತಿ.
ಅವ್ರನ್ನ ಭೇಟಿಯಾಗಿ ಅವ್ರಿಗೆ ಹೇಳ್ತೀನಿ ನಾನು ರಾಜೇಶ್ವರಿ ಮೇಡಮ್ನ ಭೇಟಿ ಆಗಬೇಕು ಅಂತೇಳಿ ಅವ್ರು ಕರ್ಕೊಂಡು ಹೋಗ್ತಾರೆ. ಸುಮಾರು ಹೊತ್ತು ಒಂದು 2-2.5 ಗಂಟೆಗಳ ಕಾಲ ಮಾತಾಡ್ತೀವಿ. ಒಂದು ರಾಜೇಶ್ವರಿ ತೇಜಸ್ವಿಯರ ಬಗ್ಗೆ ಅಲ್ಲಿ ಸುತ್ತಮುತ್ತಲಿದ್ದಂತಹ ಒಂದು ತಪ್ಪು ಅಭಿಪ್ರಾಯ ಅಂತ ನಾನು ಹೇಳ್ತೀನಿ ಅಂದರೆ, ಮೇಡಮ್ ಸಿಡುಕ್ತಾರೆ, ಮೇಡಮ್ ಬೈತಾರೆ, ಅದಕ್ಕೋಸ್ಕರ ನಾವು ಯಾರು ಹೋಗಲ್ಲ ಅಲ್ಲಿ ಅಂತೇಳಿ. ಸುಮಾರು 2.5 ಗಂಟೆಗಳಿಗಿಂತ ಹೆಚ್ಚು ಕಾಲ ನಾವು ಮಾತಾಡಿದ್ವಿ. ಪಾಪ ಅವರೇ ಫಿಲ್ಟರ್ ಕಾಫಿ ಮಾಡಿ ತಂದು ಕೊಟ್ಟರು, ಕುಡ್ಕೊಂಡು 2.5 ಗಂಟೆಗಳ ಕಾಲ ಮಾತಾಡಿದ್ವಿ. ಸಾಹಿತ್ಯದಿಂದ ಸ್ಟಾರ್ಟ್ ಆದ ಮಾತು ಸಾಹಿತ್ಯದ ಆಚೆಗೆ ಹೋಗಿ ಬದುಕಿನ ಸುತ್ತಿ ಮತ್ತೆ ವಾಪಸ್ಸು ಪರಿಸರದವರೆಗೂ ಬಂತು. ಸೊ ಆ 2.5 ಗಂಟೆಗಳಲ್ಲಿ ನನಗೆ ಅರ್ಥ ಆಗಿದೆ ಏನು ಅಂತ ಹೇಳಿದ್ರೆ, ಇವತ್ತಿಲ್ಲ ಮೇಡಮ್. ಸೊ ಅವ್ರನ್ನ ನೆನೆಸ್ಕೋಬೇಕು. ಒಂದು ಏನು ಅರ್ಥ ಆಯಿತು ಅಂತ ಹೇಳಿದ್ರೆ, ರಾಜೇಶ್ವರಿ ಮೇಡಮ್ ಇವ್ರು ಯಾರಿಗೆ ಬೈತಾ ಇದ್ರು ಅಂತ ಹೇಳಿದ್ರೆ, ಸುಮ್ಮನೆ ಕಾಲಹರಣ ಮಾಡೋದಕ್ಕೆ ಹೋದವ್ರಿಗೆ, ಸುಮ್ಮನೆ ಏನೋ ಓಕೆ ಪೂರ್ಣಚಂದ್ರ ತೇಜಸ್ವಿ ಇವ್ರು ನೀವು ನೋಡ್ತೀವಲ್ಲ, ನಾವು ರೀಲ್ಸ್ ಇವ್ರನ್ನ ಮಾಡೋರು ನೋಡ್ತೀವಲ್ಲ, ಎಲ್ಲೆಲ್ಲೋ ಹೋಗ್ತಾರೆ ಸುಮ್ಮನೆ ಒಳ್ಳೆ ಪ್ಲೇಸ್ಗಳಿಗೆ. ಅದು ಕೂಡ ನಿರುತ್ತರವನ್ನ ಅಂತ ಹೇಳ್ಬಿಟ್ಟು ಪೂರ್ತಿ ನಿಮಗೆ ಒಂದು ಎಸ್ಟೇಟ್ ಮಧ್ಯೆ ಇರೋಂಥ ಒಂದು ಮನೆ, ಅಲ್ಲಿ ಹೋಗೋದು, ಅಲ್ಲಿ ಫೋಟೋ ಸುಮ್ಮನೆ ತೆಗೆಸ್ಕೊಳೋದು, ಸೊ ಒಳಗಡೆ ಹೋಗೋದು, ಅವ್ರದ್ದು ಕೆಲವು ಫೋಟೋಸ್ ಅವ್ರದ್ದು ಇದೆಲ್ಲ ಇದೆ, ಅದನ್ನೆಲ್ಲ ಮುಟ್ಟೋದು, ಅವ್ರ ಸ್ಕೂಟ್ರ್ ಇತ್ತು. ಸೊ ಆ ಥರ ಇದ್ದಾಗ ಬಹುಶಃ ಅವ್ರು ಸಿಡುಕಿದ್ದು ಅವರೇ ಹೇಳೋರು. ಸೊ ಹೌದು ಅಂಥವ್ರಿಗೆಲ್ಲ ಬೈದು ಓಡಿಸಿದ್ದೀನಿ ನಾನು ಅಂತೇಳಿ. ಸೊ ಅಂತ ಹೇಳ್ಬೋದು. ಬಟ್ ಸಾಹಿತ್ಯದ ಬಗ್ಗೆ ಮಾತಾಡೋದು, ಆಮೇಲೆ ನಂದು ಆಟಗಾರ ಪುಸ್ತಕ ಅವಾಗ ತಾನೇ ರಿಲೀಸ್ ಆಗೋದಕ್ಕೆ ರೆಡಿ ಆಗ್ತಾಯಿತ್ತು. ಸೊ ಅವತ್ತೇ ಅಲ್ಲೇ ಕೂತ್ಕೊಂಡು ನಾನು ಹೇಳಿದ್ದೆ, ಮೇಡಮ್ ನಿಮ್ಮ ಕೈಲಿ ಇಲ್ಲೇ ಮೂಡಿಗೆರೆಯಲ್ಲೇ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ಸೊ ನೀವೇ ಬಂದು ಬಿಡುಗಡೆ ಮಾಡಬೇಕು ಅಂತೇಳಿ. ಸಾಮಾನ್ಯವಾಗಿ ಅವ್ರು ಹೋಗಲ್ವಂತೆ, ನನಗೆ ಗೊತ್ತಿರಲಿಲ್ಲ ಅದು, ಅವರೇ ಹೇಳಿದ್ದಾರೆ. ಸಾಮಾನ್ಯವಾಗಿ ನಾನು ಪುಸ್ತಕ ಬಿಡುಗಡೆಗಳಿಗೆ ಅಥವಾ ಸಮಾರಂಭಗಳಿಗೆ ಹೋಗಲ್ಲ, ತೇಜಸ್ವಿ ಇದ್ದಾಗಿಂದ ನಾನು ಅದನ್ನು ಬೆಳೆಸ್ಕೊಂಡು ಬಂದಿದ್ದೀನಿ. ಆದರೆ ನೀವು ನಮ್ಮ ಮಲೆನಾಡೋರು, ಜೊತೆಗೆ ನಿಮ್ಮ ಪುಸ್ತಕನ ಓದಿದ್ದೀನಿ ನಾನು ನಿಮ್ಮ ಒಬ್ಬ ಅಭಿಮಾನಿಯಾಗಿ ಖಂಡಿತ ಬರ್ತೀನಿ ಆ ಕಾರ್ಯಕ್ರಮಕ್ಕೆ ಅಂತೇಳಿ. ಆಟಗಾರ 2018ರಲ್ಲಿ ಮೂಡಿಗೆರೆಯಲ್ಲಿ ಬಿಡುಗಡೆ ಆಗುತ್ತೆ. ಅದನ್ನು ಬಿಡುಗಡೆ ಮಾಡಿದಂಥವ್ರು ರಾಜೇಶ್ವರಿ ತೇಜಸ್ವಿ ಅವರೇ. ಅವತ್ತು ಕೂಡ ಬಂದು ನಮ್ಮ ಜೊತೆ ಇದ್ದು, ಅವತ್ತು ಅವ್ರು ಸ್ವಲ್ಪ ಹುಷಾರಿಲ್ಲ, ಸ್ಟಿಲ್ ಬಂದು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಮಾತಾಡಿ, ಸೊ ಅಲ್ಲಿ ನೆರೆದಿದ್ದಂತಹ ಜನಗಳಿಗೆ ಒಂದು ಇನ್ಸ್ಪೈರ್ ಮಾಡಿ ಹೋಗಿದ್ದರು. ಸೊ ಅದು ನಾನು ಅವ್ರ ಜೊತೆ ಮಾಡಿದಂಥ ಇಂಟ್ರಾಕ್ಷನ್. ಅದು ಬಿಟ್ಟರೆ ಮತ್ತೆ ಆಟಗಾರ ರಿಲೀಸ್ ಆದಮೇಲೆ ಒಂದು 2-3 ಸಲ ಹೋಗಿದ್ದೀನಿ. ಸೊ ನಮ್ಮ ಮಾತು ಸಾಹಿತ್ಯ ಇದ್ರ ಸುತ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಕಳ್ಕೊಂಡ್ವಿ ನಾವು ಅವರನ್ನು. ತೇಜಸ್ವಿಯವ್ರನ್ನ ಕಳ್ಕೊಂಡಿದ್ದು ಹೇಗೆ ಒಂದು ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾರ್ದ ನಷ್ಟನೋ, ರಾಜೇಶ್ವರಿ ತೇಜಸ್ವಿಯವ್ರನ್ನ ಹತ್ತಿರದಿಂದ ನೋಡಿದವರಿಗೆ ಖಂಡಿತ ಅದೊಂದು ನಷ್ಟನೇ. ಈ ಪುಸ್ತಕಗಳು ಓದೋದು, ಬರೆಯೋದು, ಸೋಷಿಯಲ್ ಆಕ್ಟಿವಿಟೀಸ್ ಮತ್ತೆ ಜಾಬ್, ಇವೆಲ್ಲದರ ಬ್ಯಾಲೆನ್ಸ್ ಹೇಗೆ ಸರ್? ಕಷ್ಟನೇ. ಯಾಕಂದರೆ ಅವ್ರು ಇವಾಗ ಪ್ರೊಡಕ್ಷನ್ ಸಪೋರ್ಟ್ ಇದು ಯಾರು ನೋಡ್ತಾ ಇದ್ದಾರೆ, ಎಂಟ್ರಿ ನೋಡ್ತಾ ಇದ್ರೆ ಗೊತ್ತಿರ್ಬೋದು, ಪ್ರೊಡಕ್ಷನ್ ಸಪೋರ್ಟನ್ನು ಹೆಡ್ ಮಾಡೋಂಥದ್ದು ಜವಾಬ್ದಾರಿಗಳು ಜಾಸ್ತಿನೇ ಇರುತ್ತೆ. ಸೊ ಪ್ರೊಡಕ್ಷನ್ ಸಪೋರ್ಟ್ ಅಂದರೆ 24/7 ಇರುತ್ತೆ. ಸೊ 24 ಗಂಟೆನೂ ಅವೈಲೇಬಲ್ ಇರಬೇಕು. ನೀವು ನೆಟ್ವರ್ಕ್ ಇಲ್ಲದಲ್ಲಿರೋ ಜಾಗಕ್ಕೆ ಹೋಗೋಂಥ ಅವಕಾಶಗಳೇ ನಿಮಗಿಲ್ಲ. ಸದಾ ಫೋನ್ ಕೈಲೇ ಇರಬೇಕು, ನೋಡ್ತಾನೆ ಇರಬೇಕು, ಏನು ಮೆಸೇಜಸ್ ಬರುತ್ತೆ, ಏನು ಮೇಲ್ಸ್ ಬರುತ್ತೆ ಅಂತೇಳಿ. ಸ್ವಲ್ಪ ಕಷ್ಟ. ಆದರೆ ಹೇಳಿದ್ನಲ್ಲ ಮೊದಲೇ, ಬದುಕನ್ನು ನಾವು ರೂಪಿಸ್ಕೊಂಡಾಗಿರುತ್ತೆ. ಆಯ್ಕೆ ಮತ್ತು ಬದುಕು ಎರಡೂ ನಮ್ಮದೇ ಆಗಿರೋದ್ರಿಂದ ಆಯ್ಕೆಗಳನ್ನು ನಾವು ನೋಡಿ ಮಾಡಿಕೊಂಡಾಗ ಅಥವಾ ನಮ್ಮ ಕನಸುಗಳ ಕಡೆ ಹೊರಟಾಗ ಸೊ ಕಷ್ಟ ಅಂತ ಅನಿಸಲ್ಲ. ಸೊ ಕೆಲವೊಂದಷ್ಟು ಸಲ ಬರೆಯೋದಕ್ಕಾಗಲ್ಲ, ಬರೆಯೋದನ್ನು ನಿಲ್ಲಿಸ್ಬೇಕಾಗುತ್ತೆ ಕೆಲವಷ್ಟು ತಿಂಗಳ ಕಾಲ, ವಾರಗಳ ಕಾಲ. ಬಟ್ ಯಾವಾಗ ಟೈಮ್ ಸಿಗುತ್ತೆ ಅವು 1 ಗಂಟೆ 2 ಗಂಟೆ ಬರಿಬೋದು. ಮತ್ತು ಈ ಸೋಷಿಯಲ್ ಆ್ಯಕ್ಟಿವಿಟೀಸು ಅಷ್ಟೇ. ಸೊ ನಾನು ಸಂಪೂರ್ಣವಾಗಿ ಶನಿವಾರನ ಈ ಸೋಷಿಯಲ್ ಆ್ಯಕ್ಟಿವಿಟಿಗಳಿಗೆ, ಅಂದರೆ ಸ್ಪೀಚ್ಗಳಿಗಿರ್ಬೋದು ಅಥವಾ ಬೇರೆ ಇವಾಗ ಕ್ಲಾಸಸ್ ತೊಗೊಳ್ತೇನೆ ಹೊಸದಾಗಿ ಬರೆಯೋರಿಗೆ ಮತ್ತು ಹೊಸದಾಗಿ ಸ್ಪೀಚ್ ಮಾಡೋಂಥವ್ರಿಗೆ ಕೂಡ. ಎಕ್ಸ್ಪರ್ಟ್ ಅಂತ ಅಲ್ಲ. ಸೊ ನಾನು ನನ್ನ ಬರವಣಿಗೆಯಲ್ಲಿ ಏನು ಕಲಿತೆ ಅಥವಾ ನನ್ನ ಭಾಷಣಗಳಿಂದ, ಸೊ ನನ್ನ ಭಾಷಣ ಮಾಡಬೇಕಾದ್ರೆ ಪ್ರಿಪ್ರೇಷನ್ ಹೇಗಿರುತ್ತೆ ಅಥವಾ ನಾನು ಏನು ಕಲಿತೀನಿ, ಸೊ ಅದನ್ನು ಇಟ್ಸ್ ಮೋರ್ ದೆನ್ ಎಕ್ಸ್ಪರ್ಟ್ ಇದು ಅನ್ನೋದಕ್ಕಿಂತ, ಸೆಮಿನಾರ್ಸ್ ಅನ್ನೋದಕ್ಕಿಂತ ಜಸ್ಟ್ ಒಂದು ನಾಲೆಜ್ ಶೇರಿಂಗ್ ಸೆಷನ್ಸ್ ಥರ ಮಾಡ್ತೀನಿ. ಸೊ ಒಂದು 2 ಗಂಟೆ 3 ಗಂಟೆ ಅವ್ರ ಜೊತೆ, ಸೊ ಆನ್ಲೈನ್ ಆಫ್ಲೈನ್ ಇದನ್ನು ಕ್ಲಾಸಸ್ನ ಮಾಡ್ತೀನಿ. ಸೊ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡಿದಾಗ ನಾನು ಅವರಿಂದ ಭಾಳಷ್ಟು ಕಲಿತೀನಿ, ನನ್ನಿಂದ ಕೆಲವಷ್ಟು ಅವ್ರು ಕಲಿತಾರೆ. ಸೊ ಈ ಥರ ಸಮಯಗಳನ್ನ ಎಲ್ಲ ಕಡೆ ಹೊಂದಿಸ್ಕೊಂಡು ಸದ್ಯಕ್ಕೆ ನಡೀತಾ ಇದೆ, ಮುಂದೆ ಗೊತ್ತಿಲ್ಲ. ಈ ಸೋಷಿಯಲ್ ಮೀಡಿಯಾವೆಲ್ಲ ಬಂದಮೇಲೆ ಪುಸ್ತಕಗಳು ಓದೋರು ತುಂಬ ಕಮ್ಮಿ ಆಗಿಬಿಟ್ಟಿದ್ದಾರೆ. ಬಟ್ ನಿಮ್ಮ ಕಡೆಯಿಂದ ಈ ಥರ ಮಾಡಿದ್ರೆ ಒಂದಷ್ಟು ಖಂಡಿತ ಓದ್ತಾರೆ ಅನ್ನೋ ಪ್ರೋಸೆಸ್ ಏನಾದರೂ ಇದೆಯಾ? ಪ್ರೊಸೆಸ್ ಅನ್ನೋದಕ್ಕಿಂತ ಸೊ ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಯಾಕೆ ಓದುಗರು ಕಮ್ಮಿ ಆಗಿದ್ದಾರೆ ಅನ್ನೋದನ್ನು ಮೊದಲು ಲೇಖಕ ಅಥವಾ ಪ್ರಕಾಶಕ ಆತ್ಮಾವಲೋಕನ ಮಾಡ್ಕೋಬೇಕಾಗುತ್ತೆ. ಸೊ ಅವನು ರಿಸರ್ಚ್ ಮಾಡಬೇಕು ಅನ್ನೋದಕ್ಕಿಂತ ನಾನು ಹೇಳೋದು ಆತ್ಮಾವಲೋಕನ ಮಾಡ್ಕೋಬೇಕು. ಯಾಕಂದರೆ ನೀವು ನೋಡಿ, ಇದು ಸೋಷಿಯಲ್ ಮೀಡಿಯಾ ಜಮಾನ, ಇದು ಸೋಷಿಯಲ್ ಮೀಡಿಯಾದ ಡಿಜಿಟಲ್ ಮೀಡಿಯಾ ಯುಗ ಇದು. ಸೊ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಮೊದಲು ಹೇಳ್ತಾ, ಇವಾಗ ಭಾಳಷ್ಟು ಜನ ಹಿರಿಯ ಸಾಹಿತಿಗಳು ನಮ್ಮ ಕಾಲದಲ್ಲಿ ಹಂಗಿರಲಿಲ್ಲ, ನಮ್ಮ ಕಾಲದಲ್ಲಿ ಭಾಳಷ್ಟು ಓದುಗರಿದ್ದರು, ಇವಾಗ ಓದುಗರಿಲ್ಲ ಅಂತೇಳಿ. ಆದರೆ ಸಮಯ ಬದಲಾಗಿದೆ, ಕಾಲ ಬದಲಾಗ್ತಾ ಬಂದಿದೆ. ಹಿಂದಿನ ಕಾಲದಲ್ಲಿ ನೀವು ಏನು ಕೊಟ್ಟರು ಓದೋರು. ಯಾಕಂದರೆ ಹಿಂದಿನ ಕಾಲದಲ್ಲಿ ರೇಡಿಯೋ ಬಿಟ್ಟರೆ ಓದೋದೇ ಇದ್ದಿದ್ದು ಎಂಟರ್ಟೈನ್ಮೆಂಟು.
ಅದು ರೇಡಿಯೋ ನಿಮಗೆ 24/7 ಬರ್ತಾ ಇರಲಿಲ್ಲ. ಎಲ್ಲೋ ಮಧ್ಯದಲ್ಲಿ ಒಂದು 2 ಗಂಟೆ 3 ಗಂಟೆ ಬರೋದು, ಮತ್ತೆ ಫುಲ್ ಜಿಶ್ ಅಷ್ಟೇ, ನೆಟ್ವರ್ಕ್ ಇಲ್ಲ, ಯಾವುದೇ ಪ್ರಸಾರ ಇಲ್ಲ. ಮತ್ತೆ ಸಂಜೆ 6ರಿಂದ ಒಂದು 8 ಗಂಟೆಗೆ ಒಂದು 2 ಕಾರ್ಯಕ್ರಮಗಳು ಬರೋದು, ರೇಡಿಯೋ ಮುಗ್ದೋಗೋದು. ಇನ್ನು ಉಳಿದಂಥ ಟೈಮಲ್ಲಿ ಅವ್ರು ಏನು ಮಾಡಬೇಕಿತ್ತು? ಮನೇಲಿ ಕೂತ್ಕೊಳ್ಳೋಂಥ ಗೃಹಿಣಿಯರು ಇರ್ಬೋದು, ಅಥವಾ ಸ್ಕೂಲ್ ಕಾಲೇಜಿಗೆ ಹೋಗುವಂಥ ಯುವತಿರು, ಅವ್ರಿಗೆ ಎಂಟರ್ಟೈನ್ಮೆಂಟ್ ಅಂತದ್ದು ಬುಕ್. ಆವಾಗ ನೀವು ಏನು ಬರೋದ್ರು ಓದೋರು, ಯಾಕಂತ ಹೇಳಿದ್ರೆ ಅದನ್ನ ಬಿಟ್ಟರೆ ನಿಮಗೆ ಬೇರೆ ಎಂಟರ್ಟೈನ್ಮೆಂಟೇ ಇಲ್ಲ. ಸೊ ನೀವು 150 ಪೇಜಿನ ನೀವು ಬಕ್ವಾಸನ ಬರೋದ್ರು ಕೂತ್ಕೊಂಡು ಓದೋಂಥ ಓದುಗರು ಇದ್ದರು ಅವಾಗ. ಆದರೆ ಇವಾಗ ಏನಾಗಿದೆ ಅಂದರೆ, ಇವಾಗ ಸೋಷಿಯಲ್ ಮೀಡಿಯಾ ಬಂದಿದೆ. ಸೋಷಿಯಲ್ ಮೀಡಿಯಾ ಬಂದಾಗ ಏನಂತ ಹೇಳಿದ್ರೆ, ನಾನು ಬುಕ್ಕನ್ನು ಓದ್ಕೊಳೋತ್ತಿಗೆ ನನ್ನ ಪಕ್ಕದಲ್ಲಿ ಮೊಬೈಲ್ ಇರುತ್ತೆ. ಸೊ ನೀವು 2 ಪೇಜ್ ತಿರುಗಿಸೋಷ್ಟೊತ್ತಿಗೆ ನಿಮ್ಗೆ ಅಲ್ಲಿ 250 ರೀಲ್ಸ್ ಬಂದು ಬೀಳುತ್ತೆ. ನಿಮ್ಮ ಫ್ರೆಂಡ್ಸ್ ಕಳಿಸೋದು, ರಿಲೇಟಿವ್ಸ್ ಕಳಿಸೋದು, ಇನ್ನೊಂದು ಸ್ವಲ್ಪ ಜನ ಕಳಿಸೋಂಥ ರೀಲ್ಸ್ ಬಂದು ಬೀಳುತ್ತೆ ನಿಮಗೆ. ಅದ್ರ ಜೊತೆಗೆ ಫೇಸ್ಬುಕ್ ನೋಟಿಫಿಕೇಷನ್ಸ್ ಬರುತ್ತೆ, ಇನ್ಸ್ಟಾಗ್ರಾಮ್ ನೋಟಿಫಿಕೇಷನ್ ಬರುತ್ತೆ, ಟ್ವಿಟ್ಟರ್ ಬರುತ್ತೆ. ಸೊ ಇವೆಲ್ಲ ಬರ್ತಾ ಇರಬೇಕಾದ್ರೆ ನಿಮ್ಮ ಮನಸ್ಸು ಇಲ್ಲಿ ಯಾಕೆ ಹಿಡಿದು ಕೂತ್ಕೊಳುತ್ತೆ? ನಿಮ್ಮ ಮನಸ್ಸು ಇಲ್ಲಿ ಹಿಡಿದು ಕೂತ್ಕೊಂಡ್ರೆ ಮಾತ್ರ ನೀವು ಅದನ್ನು ಬಿಡೋದಕ್ಕೆ ಸಾಧ್ಯ ಇದೆ. ಹಾಗೆ ಹಿಡಿದು ಕೂತ್ಕೊಳ್ಳೋವಂಥ ಕಥೆಗಳನ್ನು, ಕಾದಂಬರಿಗಳನ್ನು, ಪುಸ್ತಕಗಳನ್ನು ನೀವು ಬರೆದ್ರೆ ಮಾತ್ರ ಇವತ್ತಿನ ಓದುಗ ಎಕ್ಸೆಪ್ಟ್ ಮಾಡ್ಕೊತಾನೆ. ಇಲ್ಲ ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಕಾಲಕ್ಕೆ ತಕ್ಕಂಗೆ ನಾವು ಬದಲಾಗಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಮ್ಮದು ಕತೆ ಆದರೆ ಮೊದಲ 6ರಿಂದ 7 ಲೈನಲ್ಲಿ ನೀವು ಓದುಗನ ಹಿಡಿದಿಟ್ಕೊಳಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ, ನಾನು ಈ 2024 ಸತ್ಯನ ಹೇಳ್ತಾ ಇರೋದು. 2024ನೇ ಇಸ್ವಿಲಿ ನೀವು ಒಂದು ಕತೆ ಬರಿತೀನಿ ಅಂದರೆ, ಮೊದಲ 6ರಿಂದ 7 ಲೈನ್ಗಳಲ್ಲಿ ನೀವು ಒಬ್ಬ ಓದುಗನನ್ನು ನೀವು ಹಿಡಿದಿಟ್ಕೊಳಕ್ಕಾಗಲಿಲ್ಲ ಅಂದರೆ ನೀವು ಫೇಲ್ಯೂರ್. ನೀವು ಬೇಕಾದ್ರೆ ಮಧ್ಯದಲ್ಲಿ ನೀವು ನುಷ್ಟಾನ ಭೋಜನದಂಥ ಕಂಟೆಂಟ್ ಇಟ್ಟಿರಿ, ನೀವು ಫಸ್ಟ್ 7-8 ಲೈನ್ಸಲ್ಲಿ ನೀವು ಮಾಡಿಲ್ಲ ಅಂದರೆ ಹಾಳೆ ತಿರುಗಿಸ್ತಾನೆ ಅವನು, ಬುಕ್ಕನ್ನು ಸೈಡಿಗೆ ಇಡ್ತಾನೆ. ಫೇಸ್ಬುಕ್ಕಲ್ಲ ಕಥೆಗಳನ್ನ ನೋಡ್ತಿದ್ರೆ ಸ್ಕ್ರೋಲ್ ಮಾಡ್ತಾನೆ. 6ರಿಂದ 7 ಲೈನಲ್ಲಿ ನೀವು ಅವನನ್ನು ಹಿಡಿದಿಟ್ರೆ ಅದು ಯಾವ ಲೆವೆಲಿಗೆ ಹಿಡಿದಿಡಬೇಕಾಗಿದೆ ಅಂತ ಹೇಳಿದ್ರೆ, ಇವೆಲ್ಲ ನಾನು ಹೇಳಿದ್ನಲ್ಲ, ಇನ್ಸ್ಟಾಗ್ರಾಮು, ರೀಲ್ಸು, ಫೇಸ್ಬುಕ್ಕು, ಟ್ವಿಟ್ಟರು, ಇವೆಲ್ಲನೂ ಕೂಡ ಬದಿಗಿಡೋ ಲೆವೆಲಿಗೆ ನೀವು ಹಿಡಿದಿಡಬೇಕು. ಆ ಲೆವೆಲ್ ಕಂಟೆಂಟ್ ಬಂದರೆ ಮಾತ್ರ ಇವತ್ತು ಓದುಗ ಪುಸ್ತಕವನ್ನು ಓದ್ತಾನೆ. ಕಾದಂಬರಿ ಆದರೆ ನಿಮಗೆ 2ರಿಂದ 3 ಪೇಜ್ ಅಷ್ಟೇ ನಿಮಗೆ ಟೈಮ್ ಇರೋದು. ಆ 3-4 ಪೇಜಲ್ಲಿ ನೀವು ಅವನಲ್ಲಿ ಕುತೂಹಲನ ಹುಟ್ಟಿಸ್ಬೇಕು, ಅವನ ಎದೆಯೊಳಗೆ ಇಳಿಬೇಕು, ಅವನ ಭಾವದ ಜೊತೆಗೆ ನಿಮ್ಮ ಅಕ್ಷರಗಳು ಸಮ್ಮಿಲನ ಆಗಬೇಕು. ಹಾಗಿದ್ರೆ ಮಾತ್ರ ಓದ್ತಾನೆ. ಸೊ ಹಾಗಾಗಿ ನಾವು ಇವತ್ತು ಕೂಡ ಹಳೆ ಕಂಟೆಂಟನ್ನು ತಗೊಳ್ತೀವಿ. ನಾನು ಭಾಳಷ್ಟು ಜನಕ್ಕೆ ಹೇಳ್ತೀನಿ. ಸೊ ಇವಾಗ ನೀವು ನೋಡ್ಬೋದು, ನಮ್ಮ ಮಧ್ಯಕಾಲದ ಏನು ಸಾಹಿತಿಗಳಿದ್ದಾರೆ, ಅವ್ರು ಹೇಳ್ತಾರೆ ಒಂದಷ್ಟು ಕಂಟೆಂಟಿಗೆ ಸೀಮಿತ ಆಗಿದ್ದರು. ಸೊ ಯಾವುದೋ ಒಂದು ಬಡವರ ಮನೆ ಹೆಣ್ಣುಮಗಳು, ಸೊ ಈ ಥರದೊಂದು ಕಂಟೆಂಟಿಗೆ ಇದು ಮಾಡ್ತಾಯಿದ್ರು, ಅಥವಾ ಯಾವುದೋ ಒಂದು ವಟಾರಗಳಿರ್ಬೋದು, ಆ ಒಂದು ಸನ್ನಿವೇಶಗಳನ್ನು ಎಕ್ಸ್ಪ್ಲೇನ್ ಮಾಡೋದಿರ್ಬೋದು. ಅದನ್ನೇ ನಾನು ಇವಾಗ ಮಾಡ್ತೀನಿ 2024ರಲ್ಲಿ. 2024ರಲ್ಲಿ ವಟಾರಗಳೇ ಇಲ್ಲ. ಸೊ ನೀವು ವಟಾರದ ಕತೆ ಹೇಳ್ತೀನಿ ಅಂತಲ್ಲ, ಇವಾಗ ಅಂಕುಶ್ಗೆ, ಒಬ್ಬ 24-25 ವರ್ಷದ ಅಂಕುಶ್ಗೆ ನೀವು ಹೋಗ್ಬಿಟ್ಟು ನಾನು ವಟಾರದ ಕತೆ ಹೇಳ್ತೀನಿ, ಅಂಕುಶ್ ಯಾಕೆ ಓದ್ತಾನೆ? ಅದೇ ನೀವು ಅಂಕುಶ್ಗೆ ಒಂದು ಸ್ಟಾರ್ಟಿಂಗ್ ಪೇಜಲ್ಲೇ ನೀವೊಂದು ಕಾಫಿ ಡೇ ಇದನ್ನು ಇಟ್ಬಿಟ್ಟು ಒಂದು ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟು, ಕಂಟೆಂಟನ್ನು ಏನೋ ಹೇಳ್ತಾರಲ್ಲ, ಅದು ನ್ಯೂ ಬಾಟಲ್ ಬಟ್ ಓಲ್ಡ್ ವೈನ್ ಅಂತ ಹೇಳ್ಬಿಟ್ಟು. ಸೊ ಹಾಗೆ ನೀವು ಹಳೆ ಕಂಟೆಂಟನ್ನು ಇಟ್ಟರೂ ಕೂಡ ಅದನ್ನು ಪ್ರೆಸೆಂಟೇಷನ್ ಹೇಗೆ ಮಾಡ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಹೇಗೆ ಓದುಗನ ಹಿಡಿದಿಡ್ತೀರಾ ಅಂತ ಹೇಳ್ಬಿಟ್ಟು, ಇವಾಗ ಅದನ್ನೇ ಒಂದು ಸ್ಟಾರ್ಟಿಂಗಲ್ಲಿ ಒಂದು ಕಾಫಿ ಡೇ ಇಟ್ಬಿಟ್ಟು ಯುವಕರಿಗೆ ಇವಾಗ ಏನು ಸುತ್ತಮುತ್ತ ನಡೀತಾ ಇದೆ. ಫಾರ್ ಎಕ್ಸಾಂಪಲ್, ಇವಾಗ ಏನು ಬೇಡ, ಒಂದು ಲೈನ್ ಬರೀರಿ, ಕೋರಮಂಗಲದ 5th ಬ್ಲಾಕಲ್ಲಿರುವ ಕಾಫಿ ಡೇಯಲ್ಲಿ ನಾನು ಅವಳಿಗಾಗಿ ಕಾದು ಕುಳಿತಿದ್ದೆ, ಅಥವಾ ಆ ಒಂದು ಕಾಫಿ ಡೇಯಲ್ಲಿ ಕಾದು ಕುಳಿತಂಥ ಸಂದರ್ಭದಲ್ಲಿ ಬದುಕಿನ ತಿರುವು ನೀಡುವಂಥ ಒಂದು ಘಟನೆ ನಡೀತು ಅಂತ ಬರೀರಿ. ನೀವು ಹಂಗೆ ಹೇಳಿದ ತಕ್ಷಣವೇ ಆಲ್ಮೋಸ್ಟ್ ನಿಮ್ಮ ಕನ್ನಡ ಓದುಗರಿಗೆ ಬೆಂಗಳೂರಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಜಯನಗರ 5th ಬ್ಲಾಕ್ ಕಾಫಿ ಡೇ ಗೊತ್ತು, ಕನೆಕ್ಟ್ ಆಗೋಗುತ್ತೆ. ಆಮೇಲೆ ನೆಕ್ಸ್ಟ್ ಏನಂತಾರೆ, ನಿಮಗೆ ಊರ ಕಡೆ ಅಥವಾ ಬೇರೆ ಹಳ್ಳಿಗಳ ಕಡೆ ಇರೋರ್ಗೂ ಕೂಡ ಅವ್ರಿಗೆ ಕಾಫಿ ಡೇ ಕಾನ್ಸೆಪ್ಟ್ ಗೊತ್ತು. ಇವತ್ತು ಯಾರು ಕಾಫಿ ಡೇ ಕಾನ್ಸೆಪ್ಟ್ ಗೊತ್ತಿಲ್ಲದ್ರೆ ಅಂತ ಜನಗಳೇ ಇಲ್ಲ ಇವತ್ತು. ಸೊ ಕಾಫಿ ಡೇ ಅಂದ ತಕ್ಷಣ ಓಕೆ, ಒಂದು ಕಾಫಿ ಡೇ ಇದೆ, ಅಲ್ಲಿ ಒಂದು ವೆಯ್ಟ್ ಮಾಡ್ತಾ ಕೂತ್ಕೊಂಡಿದ್ದೇನೆ ಅಂತೇಳಿ. ಅದೇ ನಾನೊಂದು ವಟಾರ ಅಂತ ಬರೆದಾಗ ಇವತ್ತಿನ ಮಕ್ಕಳಿಗೆ ವಟಾರಗಳೇ ಗೊತ್ತಿಲ್ಲ. ಸೊ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಭಾಳಷ್ಟು ಜನಗಳಿಗೆ ಇದು ತಪ್ಪು ಅನ್ಸ್ಬೋದು, ಭಾಳಷ್ಟು ಜನಗಳಿಗೆ ಏನು ಅನ್ಸ್ಬೋದು ಅಂತ, ಏನಪ್ಪ ಇವನು ಇಷ್ಟು ಬ್ಲಂಟಾಗಿ ಮಾತಾಡ್ತಾನೆ ಅಂತೇಳಿ. ನನ್ನ ಪ್ರಕಾರ ಏನಂತೇಳಿದ್ರೆ, ಈ ಥರ ಮಾತಾಡೋದ್ರಿಲ್ಲೇ ನಮ್ಮ ಕನ್ನಡ ಸಾಹಿತ್ಯ ಬಹುಶಃ ಇವತ್ತು ಓದೂರನ್ನ ಕಳ್ಕೊಳ್ತಾ ಇದೆ. ನಿಮಗೆ ರವೀಂದ್ರ ಸಿಂಗ್ ಇರ್ಬೋದು, ಅಥವಾ ಬೇರೆ ಬೇರೆ ಹಿಂದಿ ಲೇಖಕರಿದ್ದಾರಲ್ಲ, ಅವ್ರು ಈ ಕಾಲಘಟ್ಟವನ್ನು ಎಷ್ಟು ಚೆನ್ನಾಗಿ ಅರ್ಥೈಸ್ಕೊಂಡಿದ್ದಾರೆ ಅಂದರೆ, ಅವ್ರು ಓದುಗರಿಗೆ ಏನು ಬೇಕು ಅದನ್ನು ಕೊಡ್ತಾ ಇದ್ದಾರೆ. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಇವಾಗ ಯಾವಾಗಲೂ ಹಾಗೆ ಅಲ್ವಾ, ನಾವು ಇವಾಗ ನಂದು ಕಸ್ಟಮರ್ ಏನಿದ್ದಾರೆ, ಓದುಗ ಏನಿದ್ದಾನೆ, ಅವನಿಗೆ ಏನು ಬೇಕು ಅದನ್ನು ನಾನು ಬರೀಬೇಕು. ನಮ್ಮದೇನೋ ನಾನು 1950 ಬಗ್ಗೆ ನಾನು ಭಾರಿ ಸ್ಟಡಿ ಮಾಡಿದ್ದೀನಿ ಅಂತ 1950 ಬಗ್ಗೆ ಬರೆದ್ರೆ ಓದಲ್ಲ ಅಂತಲ್ಲ. ಅದನ್ನು ಓದೋಕ್ಕೆ ಲಿಮಿಟೆಡ್ ಆಡಿಯನ್ಸ್ ಇದ್ದಾರೆ. ಇದನ್ನು ಯಂಗ್ಸ್ಟರ್ಸ್ ಓದಲಿಲ್ಲ ಅಂದರೆ ಓದಲ್ಲ ಅವರು, ಯಾಕಂದರೆ ಅವ್ರಿಗೆ ಬೇಕಾಗಿರೋ ಕಂಟೆಂಟ್ ಅಲ್ಲ ಇದು. ಇವತ್ತೊಬ್ಬ ಓದುಗ ಏನನ್ನು ನೋಡ್ತಾನೆ ಅಂತ ಹೇಳಿದ್ರೆ, ನಾನು ಯಾವುದಕ್ಕೆ ಕನೆಕ್ಟ್ ಆಗ್ತೀನಿ, ನನಗೆ ಇದರಿಂದ ಏನಾದರೂ ಬೆನಿಫಿಟ್ ಆಗುತ್ತಾ, ನನಗೆ ಇದರಿಂದ ಏನಾದರೂ ತಿಳ್ಕೊಳೋದು ಸಿಗುತ್ತಾ, ಅಟ್ಲೀಸ್ಟ್ ಎಂಟರ್ಟೈನ್ಮೆಂಟ್ ಸಿಗುತ್ತಾ ಓದಿ ಮುಗಿಸಿದಾಗ, ಅದನ್ನು ನೋಡ್ತಾನೆ. ನಾವು ಅದನ್ನು ಕೊಡೋದಕ್ಕೆ ಫೇಲ್ಯೂರ್ ಆದರೆ ಖಂಡಿತ ಓದುಗ ಪುಸ್ತಕನ ಮುಟ್ಟಲ್ಲ. ಒಂದು. ಎರಡನೇದೇನಾಗಿದೆ ಅಂದರೆ, ಈಗ ಹೊಸದಾಗಿ ಬರ್ತಿರೋ ಲೇಖಕರುಗಳಲ್ಲಿ, ಬರಹಗಾರರಲ್ಲಿ ಒಂದು ಏನಾಗಿದೆ ಅಂತ ಹೇಳ್ಬಿಟ್ರೆ, ಇವಾಗ ನಾನು ರವಿ ಬೆಳಗೆರೆ ಹತ್ರ ಬರೀಬೇಕು, ನಾನು
ಎಸ್ ಎಲ್ ಭೈರಪ್ಪ ಥರ ಬರೀಬೇಕು, ನಾನು ಕುವೆಂಪು ಥರ ಬರೀಬೇಕು, ನಾನು ಪೂರ್ಣಚಂದ್ರ ತೇಜಸ್ವಿ ಥರ ಬರೀಬೇಕು. ನನಗೆ ತುಂಬ ಜನ ಹೇಳ್ತಾರೆ, ಸರ್ ನೋಡಿ ಸರ್, ಇದು ನಾನು ಕುವೆಂಪು ಶೈಲಿಯಲ್ಲಿ ಬರೆದಿದ್ದೀನಿ, ಚೆನ್ನಾಗಿದೆ ಅಂತೇಳಿ. ನಾನು ಹೇಳೋದು, ಕುವೆಂಪು ಆಲ್ರೆಡಿ ಬಂದಿದ್ದಾರೆ, ಅವರು ಕುವೆಂಪು ಅನ್ನೋದೊಂದು ದೊಡ್ಡ ಹೆಸರಿದೆ, ನೀನು ಮತ್ತೆ ಯಾಕೆ ಇನ್ನೊಬ್ಬ ಕುವೆಂಪು ಆಗ್ಲಿಕ್ಕೆ ಹೋಗ್ತೀಯಾ? ಸರ್ ನಾನಿಂದ ರವಿ ಬೆಳಗೆರೆ ಬಂದಿದ್ದಾರೆ, ರವಿ ಬೆಳಗೆರೆ ಅನ್ನೊಬ್ಬ ಅಕ್ಷರ ಮಾಂತ್ರಿಕ ದೊಡ್ಡದಾಗಿ ಹೆಸರು ಮಾಡಿಟ್ಟು ಹೋಗಾಗಿದೆ, ಮತ್ತೊಬ್ಬ ರವಿ ಬೆಳಗೆರೆ ಯಾಕೆ? ನೀನೇನು ನಿನ್ನ ಶೈಲಿಯಲ್ಲಿ ಬರೀ, ನೀನು ಹೊಸದಾಗಿದ್ದೀವಿ, ಅವರನ್ನು ಇನ್ಸ್ಪಿರೇಷನ್ ಆಗಿ ತೊಗೋಬೇಕು, ಸ್ಫೂರ್ತಿಯಾಗಿ ತೊಗೋಬೇಕೆ ಹೊರತು ಅವರನ್ನು ನಾವು ಮಿಮಿಕ್ ಮಾಡೋಕ್ಕೆ ಹೋಗಬಾರ್ದು, ನಾವು ಅವ್ರನ್ನ ನಕಲು ಮಾಡೋದಕ್ಕೆ ಹೋಗಬಾರ್ದು. ನಕಲು ಮಾಡೋಕ್ಕೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಏನೊಂದು ಶುದ್ಧ ಇದಿರುತ್ತಲ್ವ, ಒರಿಜಿನಾಲಿಟಿ ಅಥವಾ ನಮ್ಮ ತನ ಅಂತ ಏನಿರುತ್ತೆ ಅದು ಬರಲ್ಲ. ಸೊ ಇದು ಇನ್ನೊಂದು ತಪ್ಪು ಮಾಡ್ತಾ ಇರೋದು. ನಾವು ರವಿ ಬೆಳಗೆರೆ ಅವರು ಅಥವಾ ಇವರ ಅನಂತಮೂರ್ತಿ ಇದ್ದ ಕಾಲಘಟ್ಟದಲ್ಲಿ ಅವರು ಆ ಕಥೆಗಳನ್ನ ಬರೆದಿದ್ದು ಹಿಟ್ಟಾಯಿತು. ನೀನು ಅದೇ ಕಥೆಗಳನ್ನ ಈಗ ಬರೆದ್ರೆ ಹಿಟ್ಟಾಗಲ್ಲ. ಯಾಕಂತ ಹೇಳಿದ್ರೆ ಆಗಿನ ಕಾಲಘಟ್ಟಕ್ಕೆ ಆಗಿನ ಜನಕ್ಕೆ ಆ ಕಥೆಗಳನ್ನು ಉಣಬಡಿಸಿದ್ರು. ಈಗಿನ ಕಾಲಘಟ್ಟಕ್ಕೆ ಈ ಕಾಲಘಟ್ಟದ ಕಥೆಗಳನ್ನು ನೀನು ಈ ಜನ್ರೇಷನ್ಗೆ ಉಣಬಡಿಸ್ಬೇಕು. ಸೊ ಇದು ಮಿಸ್ಟೇಕ್ ಆಗ್ತಾ ಇದೆ. ಇದು ಮೂರನೇದಾಗಿ ಏನು ಅಂತ ಹೇಳಿದ್ರೆ, ನಾನು ಮೊದಲೇ ನಿಮ್ಮ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಇವಾಗ ಯಾವ ಥರ ಲೇಖಕರು ಬಂದಿದ್ದಾರೆ ಅಂದರೆ, ನನಗೆ ತುಂಬ ಸಲ ಕೇಳ್ತಾರೆ. ನಾನು ನೀವು ಕೌಶಿಕ್ ಬಗ್ಗೆ ಮಾತಾಡ್ತಾ ಇದ್ದು, ಇವಾಗ ಕೌಶಿಕ್ ಮತ್ತು ನಾನು ಒಳ್ಳೆಯ ಸ್ನೇಹಿತರು ಅಂತ ಎಲ್ರಿಗೂ ಗೊತ್ತು. ಮತ್ತು ಅವ್ರದ್ದು 2ನೇ ಬುಕ್ 3ನೇ ಬುಕ್ಕಿಗೆ ನಾನೇ ಬೆನ್ನುಡಿ ಕೂಡ ಬರೆದಿದ್ದೆ. ಸೊ ಇದೆಲ್ಲ ಆದಮೇಲೆ ಕೆಲವರು ಕೇಳ್ತಾರೆ, ನಾವಿಬ್ಬರು ಗೊತ್ತಿರೋಂಥವ್ರು ಕೆಲವರು ಕೇಳ್ತಾರೆ, ಸರ್ ಕೌಶಿಕ್ ಸರ್ದು ಆಲ್ರೆಡಿ 10-12 ಬುಕ್ ಆಯಿತು ಸರ್, ನೀವು ಬರೆಯೋಕ್ಕೆ ಶುರು ಮಾಡಿದ್ಮೇಲೆ ಬರೆಯೋಕ್ಕೆ ಶುರು ಮಾಡಿದವರು ಸರ್, ನಿಮ್ದಿನ್ನೂ 3-4ನೇ ಬುಕ್ ಅಂತೇಳ್ಬಿಟ್ಟು. ಈ ಕಾಂಪಿಟೇಷನ್ ಇದೆಯಲ್ಲ, ಇದು ಯಾವತ್ತೂ ಇರಬಾರ್ದು. ಅವ್ನು ಬರ್ದ ಅಂತ ನಾನು ಬರೆಯೋದು ಅಥವಾ ನಾನು ಬರೆದೆ ಅಂತ ಅವ್ನು ಬರೆಯೋದು ಇದಲ್ಲ. ಕೌಶಿಕ್ದು ಕೆಪಾಸಿಟಿ ಅಷ್ಟಿದೆ, 12 ಬುಕ್ಕು ನಾನು ಬರಿತೀನಿ, ನಾನು ಅರಗಿಸ್ಕೊಳ್ತೀನಿ ಅನ್ನೋಷ್ಟಿದೆ. ಸೊ ನನ್ನ ಕೆಪಾಸಿಟಿ ಏನಂದರೆ, ನಾನು ಡೀಟೇಲ್ ರಿಸರ್ಚ್ ಮಾಡಿದ ಹೊರತು ನಾನು ಬೋರ್ಡ್ಗೆ ಕೂತ್ಕೊಳಲ್ಲ, ಸ್ಟೋರಿ ಬೋರ್ಡ್ಗೆ ನಾನು ಕೂತ್ಕೊಳಲ್ಲ ಕ್ಯಾರೆಕ್ಟರೈಸೇಷನ್ ಮಾಡೋದವ್ರಿಗೂ. ಸೊ ಹಾಗಿರ್ಬೇಕಾದ್ರೆ ಒಬ್ಬೊಬ್ಬ ಲೇಖಕ ಅನ್ನೋದು ಒಂದೊಂದು ವಿಶೇಷತೆ ಇರುತ್ತೆ, ಒಬ್ಬ ಲೇಖಕನ ತಯಾರಿ ಬೇರೆ ಇರುತ್ತೆ, ಅವನದು ಕೆಪಾಸಿಟಿ ಬೇರೆ ಇರುತ್ತೆ. ಸೊ ಹಾಗಾಗಿ ನಾವು ಲೇಖಕರು ಕಾಂಪಿಟೇಷನಿಗೆ ಬೀಳಬಾರ್ದು. ಇನ್ನೊಂದು ಏನಿದೆ ಅಂತೇಳಿದ್ರೆ, ಲೇಖಕರೇ ಅಲ್ಲದ ಹೊಸ ಲೇಖಕರ ಕಾಂಪಿಟೇಷನ್ ಇವಾಗ ಹೆಂಗಿದೆ ಅಂದರೆ, ನಾನು ಮೊದಲೇ ಹೇಳ್ದಂಗೆ ಇವಾಗ ಅಂಕುಶ್ ಯಾವುದೋ ಒಂದು ಕಥಾ ಸಂಕಲನ ಬಿಡುಗಡೆ ಮಾಡಿದ, ಒಂದು ಕಾದಂಬರಿ ಬಿಡುಗಡೆ ಮಾಡಿದ, ನಾನು ಅಂಕುಶ್ ಫ್ರೆಂಡ್ಸು. ಸೊ ನನಗೂ ಬರುತ್ತೆ ಬರೆಯೋದಕ್ಕೆ, ಬಟ್ ತಯಾರಿ ಇಲ್ಲ, ನನಗೆ ಏನು ಬರೀಬೇಕು ಅಂತ ಗೊತ್ತಿಲ್ಲ. ಬಟ್ ಅವ್ನು ಬರ್ದೇನೆ ನಾನು ಒಂದು ಬರೀಬೇಕು. ಈ ಸ್ವಾರ್ಥ ಮತ್ತು ಅಸೂಯೆ ಇರುತ್ತಲ್ಲ, ಇದನ್ನ ಇಟ್ಕೊಂಡು ಕೆಲವರು ಇದಕ್ಕೆ ಸಾಹಿತ್ಯ ಲೋಕಕ್ಕೆ ಬರೋದು. ಅವ್ನು ಬರ್ದ ನಾನು ಒಂದು ಬುಕ್ ಬರೀಬೇಕು. ಏನೊಂದು ಕೆಲವ್ರ ಹತ್ರ ದುಡ್ಡು ಇರುತ್ತೆ, ಏನೊಂದು 25,000 ಕೊಟ್ಟರೆ ಒಂದು 200 ಕಾಪಿ ಹಾಕಿಕೊಡ್ತಾರೆ. ಸೊ ಇದು ಮಾಡ್ಬಿಟ್ಟು ನಾನು ಒಂದು ಬುಕ್ ರಿಲೀಸ್ ಮಾಡಿದೆ ಅಂತೇಳಿ. ನಾನು ಮೊದಲೇ ಹೇಳ್ದಂಗೆ, ನೀವೇನು ನಿಮ್ಮ ಸ್ವಾರ್ಥನ ಮಾತ್ರ ಯೋಚನೆ ಮಾಡ್ತೀರ. ನೀವು 250 ಕಾಪಿಗಳನ್ನು ಮಾರ್ತಿರಲ್ಲ, ಅದಕ್ಕೆ ನೀವು ಒಂದು 150-200 ರೂಪಾಯಿ ಇಟ್ಟಿರ್ತಿರಲ್ಲ ಬೆಲೆನ, ಅದನ್ನು ಸಪ್ನಾ ಬುಕ್ ಹೌಸಲ್ಲೋ ಅಥವಾ ಸ್ನೇಹ ಬುಕ್ ಹೌಸಲ್ಲೋ ಅಂಕಿತಾ ಇದರಲ್ಲೋ ಯಾರೋ ಒಬ್ಬ ಹೋಗ್ಬಿಟ್ಟು ಬಡಪಾಯಿ ಕೊಂಡ್ಕೊಳ್ತಾನೆ 200 ರೂಪಾಯಿದನ್ನು. ಏನೋ ನೀವು ಕವರ್ ಪೇಜ್ ತುಂಬ ಚೆನ್ನಾಗಿ ಮಾಡಿದಿರ ಅನ್ನೋದನ್ನು ನೋಡ್ಬಿಟ್ಟು 1-2 ಲೈನ್ಗಳನ್ನ ಹೋಗ್ಬಿಟ್ಟು ಕೊಂಡ್ಕೊಳ್ತಾನೆ. ಅವ್ನಿಗೆ ಬಹುಶಃ ತಿಂಗಳ ಸಂಬಳ 5,000 ಇರ್ಬೋದು, 6,000 ಇರ್ಬೋದು, 200 ರೂಪಾಯಿ ಸ್ಪೆಂಡ್ ಮಾಡಿ ಒಂದು ಪುಸ್ತಕನ ಮನೆಗೆ ತೊಗೊಂಡು ಬರ್ತಾನೆ. ಮನೆಗೆ ತೊಗೊಬಂದು ನೀವು 2ನೇ ಪೇಜಲ್ಲೇ ಗೊತ್ತಾಗ್ಬಿಡುತ್ತೆ, ಓಕೆ ಇದಕ್ಕೆ ತಯಾರಿ ಇಲ್ಲದಲ್ಲೇ ಬರೆದಿರೋಂಥ ಪುಸ್ತಕ, ಈ ಪುಸ್ತಕ ಈ ಬರವಣಿಗೆಯಲ್ಲಿ ಕ್ವಾಲಿಟಿ ಇಲ್ಲ ಅಂತೇಳಿ. ಅವನ 200 ರೂಪಾಯಿ ಹೊಟ್ಟೆ ಉರ್ಕೊಳ್ತಾನಲ್ಲ, ಆ ಹೊಟ್ಟೆ ಉರಿ ಇದೆಯಲ್ಲ, ಆ ನೋವು ಸಂಕಟ ಇದೆಯಲ್ಲ, ಅದು ಸಾಹಿತ್ಯ ಕ್ಷೇತ್ರನ ಇವತ್ತು ಬಹಳವಾಗಿ ಕಾಡ್ತಾ ಇದೆ. ನಾವು ಒಂದು ಪುಸ್ತಕನ ಬರೆದು ರಿಲೀಸ್ ಮಾಡಬೇಕಾದ್ರೆ ನನ್ನಿಂದ ಇನ್ನಷ್ಟು ಲೇಖಕರು ಹುಟ್ಟಬೇಕು ಅನ್ನೋದಕ್ಕಿಂತ ನನ್ನಿಂದ ಇನ್ನಷ್ಟು ಓದುಗರು ಹುಟ್ಟಬೇಕು ಅಂತ ಬರೀಬೇಕು. ನನ್ನ ಪುಸ್ತಕವನ್ನು ಕೈಗಿಟ್ರೆ ಅವನು ದುಡ್ಡು ಕೊಡ್ತಾನೆ ಬಿಡ್ತಾನೆ ಸೆಕೆಂಡ್ರಿ. ನನ್ನ ದೇವಲ್ಕೆರೆ ಪ್ರಕಾಶನದಲ್ಲಿ ನಾನು ಯಾವಾಗಲೂ 25% ನಾನು ಇವಾಗ ಫಾರ್ ಎಕ್ಸಾಂಪಲ್ 1,000 ಪ್ರತಿಗಳನ್ನು ನಾನು ಹಾಕಿದರೆ 250 ಪ್ರತಿಗಳನ್ನು ಫ್ರೀ ಕಾಪೀಸ್ ಅಂತ ಎತ್ತಿರ್ತೀನಿ. ಆದರೆ ಈ ಫ್ರೀ ಕಾಪೀಸ್ ಇದೆಯಲ್ಲ, ಇದನ್ನು ನಾನು ಸಾಹಿತಿಗಳಿಗೆ ಕೊಡಲ್ಲ, ಕೊಳ್ಳುವ ಶಕ್ತಿ ಇರೋರಿಗೆ ಕೊಡಲ್ಲ, ಅಥವಾ ದೊಡ್ಡ ದೊಡ್ಡ ಮನುಷ್ಯರಿಗೆ ಗಿಫ್ಟಾಗಿ ಕೊಟ್ಟು ಬರಲ್ಲ. ಸೊ ನಾನು ಈಗ ಇವತ್ತು ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಂದು 3 ಕಾದಂಬರಿ ಬಿಡುಗಡೆ ಆಗಿಲ್ಲ. ಇದು ಒಂದೇ ಒಂದನ್ನು ನಾನು ಯಾವ ಸಾಹಿತಿಗೂ ಕೊಟ್ಟಿಲ್ಲ. ನೀವು ಬೇಕಾದ್ರೆ ನನ್ನ ಫೇಸ್ಬುಕ್ಕಲ್ಲಿ ನೋಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ನೋಡಿ, ಯಾವ ಸಾಹಿತಿ ಜೊತೆನೂ ನಂದು ಫೋಟೋ ಇಲ್ಲ. ಯಾಕಂದರೆ ನನ್ನ ಉದ್ದೇಶ ಸಾಹಿತಿಗಳನ್ನು ತಲುಪೋದಲ್ಲ. ನನ್ನ ಉದ್ದೇಶ ಓದುಗರು ಅನ್ನೋದಕ್ಕಿಂತ ಜನಸಾಮಾನ್ಯನ ತಲುಪೋದು. ನಾನು ಜನಸಾಮಾನ್ಯ ಯಾವಾಗ ಒಬ್ಬ ಓದುಗನಾಗ್ತಾನೆ ಅವತ್ತು ಸಾಹಿತ್ಯ ಕ್ಷೇತ್ರ ಬೆಳೆಯುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಜಾನಪದ ಅದಕ್ಕಿಂತ ಯಾರು ಅಪ್ಪ ಇಲ್ಲ ಅಮ್ಮ ಇಲ್ಲ, ಅದಕ್ಕೆ ಎಲ್ಲಿಂದ ಮೂಡಿ ಬಂತಂದು ಗೊತ್ತಿಲ್ಲ. ಅವರೆಲ್ಲರೂ ಅನಕ್ಷರಸ್ಥರು, ಯಾರೂ ಬರೆದಿರಲಿಲ್ಲ. ಆದರೆ ಇವತ್ತಿಗೂ ಕೂಡ ನಮ್ಮ ಹಳ್ಳಿ ಕಡೆ ಹೋದರೆ ಹಾಡುಗಳು ಇವಾಗ 150-200 ವರ್ಷದಿಂದ ಏನು ಹಾಡುಗಳಿದ್ದು ಅದೇ ಹಾಡುಗಳನ್ನ ಇವತ್ತು ಹಾಡ್ತಾರೆ. ಅದನ್ನು ಬರೆದರೆ ಯಾರಿಗೂ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಅದು ಕಲಿಸ್ಕೊಡ್ತಿದ್ದಂತಹ ನೀತಿ ಅಂಥದ್ದು, ಅದರಲ್ಲಿರೋಂತಹ ಕಂಟೆಂಟ್ ಹಂಗಿದೆ. ಆ ಸತ್ವ ಅಂತ ನಾವು ಏನು ಹೇಳ್ತೀವಿ ಅದು ಸ್ಟ್ರಾಂಗ್ ಆಗಿದ್ದಾಗ ಖಂಡಿತ ಜನಸಾಮಾನ್ಯ ಬರ್ತಾನೆ. ಜನಸಾಮಾನ್ಯ ನೀವಾಗ ನೋಡಿ, ಜನಪದ ಸಾಹಿತ್ಯನ ಯಾರು ಉಳಿಸ್ತಾ ಇದ್ದಾರೆ? ಜನರೇ ಉಳಿಸ್ತಾ ಇರೋದು, ಜನಸಾಮಾನ್ಯ ಉಳಿಸ್ತಾ ಇರೋದು. ಇವಾಗ ಇರ್ಬೋದು ಅಕಾಡೆಮಿಗಳಿರ್ಬೋದು, ಅದಿರ್ಬೋದು ಇದಿರ್ಬೋದು, ಬಟ್ ಅದನ್ನು ಉಳಿಸ್ತಾ ಇರೋದು ಜನಪದನ ಜನಸಾಮಾನ್ಯ ಉಳಿಸ್ತಾ ಇರೋದು. ಯಾವತ್ತು ಸಾಹಿತ್ಯ ಕೂಡ ಜನಸಾಮಾನ್ಯನಿಗೆ ತಲುಪುತ್ತೆ, ಜನಸಾಮಾನ್ಯನಿಗೆ ತಲುಪುವಂಥ ಸಾಹಿತ್ಯವನ್ನು ನಾವು ಬರಿತೀವಿ, ಆವಾಗ ಮಾತ್ರ ಒಂದು ಯಾವುದೇ ಇರ್ಬೋದು, ಸಾಹಿತ್ಯ ಕ್ಷೇತ್ರ ಇರ್ಬೋದು, ಕನ್ನಡ ಇರ್ಬೋದು, ಇಂಗ್ಲೀಷ್, ಹಿಂದಿ, ಯಾವುದೇ ಭಾಷೆ ಇರ್ಬೋದು, ಸಾಹಿತ್ಯ ಉಳ್ಕೊಂಡು ಹೋಗುತ್ತೆ, ಬೆಳ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರನೇ ಒಂದು 250 ಕಾಪಿಗಳನ್ನ ನಾವು
ಎತ್ತಿಡ್ತೀವಿ. ಸೊ ಇವಾಗ ಸ್ಕೂಲ್ ಸ್ಟೂಡೆಂಟ್ಸ್ ಇದ್ದರೆ ಅವರಿಗೆ ಹಾಫ್ ಆಫ್ ದ ಪ್ರೈಸ್ ಅಥವಾ 75% ಡಿಸ್ಕೌಂಟ್ ಕೊಟ್ಟಂಥ ಪುಸ್ತಕಗಳಿದೆ. ಇನ್ನು ಕೆಲವುದನ್ನು ಫ್ರೀಯಾಗಿ ಕೊಡ್ತೀವಿ. ಅಂದರೆ ಈ ಕೆಲವರು ಓದಬೇಕು ಅಂತ ಆಸೆ ಇದೆ, ದುಡ್ಡಿರಲ್ಲ ಅವ್ರ ಜೊತೆ. ಕೆಲವ್ರು ಏನಿರ್ತಾರೆ ಓದುಗರು ಅಂತ ಹೇಳಿದ್ರೆ, ಸರ್ ನಾನು ಹೊಸ ಓದುಗರನ್ನ ಓದಿದೆ, ನನಗೆ ಯಾಕೋ ಇಷ್ಟ ಆಗಲಿಲ್ಲ, ಅದು ನನಗೆ ಸ್ಯಾಟಿಸ್ಫೈ ಮಾಡಲಿಲ್ಲ ಅಂಥವ್ರು ನಾನು ಫ್ರೀ ಕಾಪಿ ಕೊಡ್ತೀನಿ. ಓದಿ, ಇಷ್ಟ ಆಯಿತಾ ದುಡ್ಡು ಕೊಡಿ, ಫೋನ್ಪೇ ನಂಬರ್ ತೊಗೊಳ್ಳಿ. ನಿಮ್ಗೆ ಇಷ್ಟ ಆಗಿ ಹೌದಪ್ಪ ನನಗೆ 200 ರೂಪಾಯಿ ಕೊಡಬೇಕು ಅಂದ್ರೆ ಕಡೆ, ಇಲ್ಲ ನನಗೆ ಇದು 50 ರೂಪಾಯಿ ಕಂಟೆಂಟ್ ಅಂದರೆ 50 ರೂಪಾಯಿ ಹಾಕಿ, ಇಲ್ಲ ನನಗೆ ಇದೇ ಇದು ಬೇಡ, ದುಡ್ಡೇ ಬೇಡ. ಸೊ ಯಾಕೆ ಇದನ್ನು ಮಾಡ್ತೀವಿ ನಾವು ಅಂತ ಹೇಳಿದ್ರೆ, ಹೇಳ್ಬೋದು ಸರ್ ನಿಮ್ಮ ಹತ್ರ ಏನೋ ನೀವೇನೋ ನಿಮ್ಮದೇ ಸ್ವಂತ ಪಬ್ಲಿಕೇಶನ್ ಅಥವಾ ನೀವು ದುಡಿತೀರಾ, ನೀವು ಮಾಡ್ಬೋದು, ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತೇಳಿ. ಬಟ್ ನಾನು ಎಲ್ಲರೂ ಮಾಡಲಿ ಅಂತ ನಾನು ಹೇಳ್ತೇನೆ. ನಾನು ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಮ್ಮ ಇದು ಯಾವತ್ತೂ ಒಬ್ಬ ಬರಹಗಾರನ ನಾವೇನು ಹೇಳ್ತೀವಿ ದೂರದೃಷ್ಟಿ ಏನಿರಬೇಕು ಅಂತ ಹೇಳಿದ್ರೆ, ಸಾಹಿತಿಗಳನ್ನು ತಲುಪೋದಲ್ಲ, ಸಾಹಿತ್ಯ ಕ್ಷೇತ್ರನ ತಲುಪೋದಲ್ಲ, ಜನಸಾಮಾನ್ಯನ ತಲುಪೋದಾಗಬೇಕು. ಯಾವಾಗ ಒಬ್ಬ ಬರಹಗಾರ ತನ್ನ ಕೊನೆಯ ಓದುಗ ಯಾರು, ಜನಸಾಮಾನ್ಯ ಅನ್ನೋದನ್ನು ಅರ್ಥ ಮಾಡ್ಕೊತಾನೆ, ಅವತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಹೊಸ ಸಂಚಲನ ಉಂಟಾಗುತ್ತೆ, ಹೊಸ ಬರಹಗಾರರು ಬರ್ತಾರೆ. ಒಬ್ಬ ಬರಹಗಾರ 100 ಜನ ಹೊಸ ಓದುಗರನ್ನ ಹುಟ್ಟಾಕಿದ್ರೆ 10 ಜನ ಬರಹಗಾರನ ಹುಟ್ಟಾಕ್ದಂಗೆ. ನಾನು ಹೇಳಿದ್ನಲ್ಲ ಮೊದಲೇ, ಯಾರೊಬ್ಬ ಹೊಸ ಬರಹಗಾರ ಆಸೆಯಿಂದ, ಅಸೂಯೆಯಿಂದ, ಸ್ವಾರ್ಥದಿಂದ ಬರೆದಂಥ ಪುಸ್ತಕ 200 ರೂಪಾಯಿ ಕಳ್ಕೊಂತಂತ ಅವನು ಶಾಪ ಹಾಕ್ತಾನಲ್ಲ, ಆ ಶಾಪ ಹೆಂಗೆ ತಟ್ಟುತ್ತೆ ಅಂತ ಹೇಳಿದ್ರೆ, ಮುಂದಿನ 15-20 ಹೊಸ ಬರಹಗಾರರು ಬರ್ತಾರಲ್ಲ ಅವ್ರಿಗೆ ತಟ್ಟುತ್ತೆ ಅದು. ಈ ಒಂದು ಅವ್ರು ಒಳ್ಳೆ ಕಂಟೆಂಟ್ ಜೊತೆ ಬಂದ್ರೂ ಅವ್ರು ತೊಗೊಳಲ್ಲ ಪುಸ್ತಕ. ನನ್ನ ಪುಸ್ತಕಗಳಿಗೆ ಭಾಳಷ್ಟು ಜನ ಹೇಳಿದ್ದಾರೆ, ಸರ್ ನಾವು ಸ್ವಪ್ನ ಬುಕ್ ಹೌಸಲ್ಲಿ ನೋಡಿದ್ವಿ, ಹೊಸ ಯಾರು ರೈಟರು ಬೇಡ ಅಂತೇಳಿ ಬಿಟ್ಟು ಹೋಗಿದ್ವಿ, ಯಾಕಂದ್ರೆ ನಮಗೆ ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಬಟ್ ಮೊನ್ನೆ ನನ್ನ ಫ್ರೆಂಡ್ ಹೇಳ್ದೆ, ಸರ್ ಸಖತ್ತಾಗಿದೆ ಓದು ಅಂತೇಳಿ. ಓದಿದ್ಮೇಲೆ ಅನಿಸ್ತು ಸರ್, ಮಿಸ್ ಮಾಡ್ಕೊಬಿಟ್ಟೆ, ನಾನು ತೊಗೊಬರ್ಬೇಕಿತ್ತು ಅಂತೇಳಿ, ಅದೊಂದು ಕಾಪಿ ಇದ್ರೆ ಕೊಡಿ ಸರ್ ಅಂತೇಳಿ. ಸೊ ಇದು ಯಾಕೆ ಆಗ್ತಾಯಿದೆ ಅಂತೇಳಿದ್ರೆ, ಇದನ್ನು ನಾವು ಓದುಗರನ್ನ ಬೈಬಾರ್ದು. ನಾನು ತುಂಬ ಕಡೆ ನೋಡ್ತೀವಿ, ಪ್ರಕಾಶಕರು ಮತ್ತು ಸಾಹಿತಿಗಳು ಓದುಗರನ್ನ ಬೈತಾರೆ. ಅವರು ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿದ್ದಾರೆ, ಅಥವಾ ಅವರು ಫೋನ್ಸಿಗೆ ಅಡಿಕ್ಟ್ ಆಗಿದ್ದಾರೆ, ರೀಲ್ಸಿಗೆ ಅಡಿಕ್ಟ್ ಆಗಿದ್ದಾರೆ, ಅದಕ್ಕೋಸ್ಕರ ಇದು ಓದುಗರ ಸಮಸ್ಯೆ ಅಲ್ಲ, ಇದು ಲೇಖಕರ ಸಮಸ್ಯೆ. ಅವ್ರ ಫೋನ್ಗಳನ್ನ ಬಿಟ್ಟು ಬರೋಂಥ ಬರವಣೆಗಳನ್ನು ನಾವು ಬರಿತಲ್ಲ, ನಮ್ಮ ಬಸಿದೆ. ಇವಾಗ ಅರ್ಜುನ್ ದೇವಲ್ಕರ್ ಹೇಗಪ್ಪ ಹಾಗಾದರೆ 5ನೇ ಮುದ್ರಣಕ್ಕೆ ಹೋಗ್ತಾ ಇದ್ದಾನೆ ಅವಳ ಜೊತೆ? ಇವಾಗ ಓದುಗರೇ ಇಲ್ಲ ಅಂತ ಹೇಳಿದ್ರೆ 5ನೇ ಮುದ್ರಣಕ್ಕೆ ನಾನು ಹೇಗೆ ಹೋಗ್ತಾ ಇದ್ದೀನಿ? ಅದು ಪ್ರತಿ ಸಲ 1,000 ಕಾಪಿ ಹಾಕ್ಕೊಂಡು ಹೇಗೆ ಹೋಗ್ತಾ ಇದ್ದೀನಿ? ಅಥವಾ ಲೀಡಿಂಗ್ ರೈಟರ್ಸ್ ಇದ್ದಾರೆ ಇಲ್ಲಿ, ಕೌಶಿಕ್ ಕೂಡ್ರಸ್ತಿನ ನೋಡಿ, ಅವನು ಚಿಕ್ಕ ಇದನ್ನು ಬರ್ತಾನೆ. ನನ್ನ ಪ್ರಕಾರ BV ಅನಂತರಾಮ್ ಆದಮೇಲೆ ಕನ್ನಡದಲ್ಲಿ ಈ ಥರ ಸಸ್ಪೆನ್ಸ್ ಥ್ರಿಲ್ಲರ್ಗಳು ಇದೆಯಲ್ಲ, ಸೀರೀಸ್ ಇದೆಯಲ್ಲ, ಅದನ್ನು ಬರೋಷ್ಟು ಇಷ್ಟು ಎಫೆಕ್ಟಿವ್ ಆಗಿ ಬರೆದಂಥವ್ರು ಇಲ್ಲ. ಇವತ್ತು ಯುವಕರಿಗೆ ಏನು ಬೇಕು ಅನ್ನೋದನ್ನು ಅವ್ನು ಕೌಶಿಕ್ ಕೂಡ್ರಸ್ತೆ ಕೊಡ್ತಾ ಇದ್ದಾನೆ, ಮರುಮುದ್ರಣಕ್ಕೆ ಹೋಗ್ತಾ ಇದ್ದಾವೆ, 10-12 ಪುಸ್ತಕಗಳಾಗ್ತಾ ಇದೆ. ಸೊ ಜನಗಳಿಗೆ ನೀವು ಕಂಟೆಂಟನ್ನು ಕೊಟ್ಟರೆ ಖಂಡಿತ ಅವ್ರು ಒಪ್ಕೊಳ್ತಾರೆ. ಆದರೆ ನೀವು ಕಂಟೆಂಟನ್ನು ಕೊಡ್ದಲ್ಲೇ ನನ್ನನ್ನು ಒಪ್ಕೋಬೇಕು ಅಂತ ಹೇಳಿದ್ರೆ, ಸಾರಿ, ನಾವು ಇದರಲ್ಲಿ ಇಲ್ಲ, ಕಾಲಘಟ್ಟದಲ್ಲಿ ಇಲ್ಲ. ನಾನು ಮೊದಲೇ ಹೇಳ್ದಂಗೆ ಇವತ್ತು ಎಂಟರ್ಟೈನ್ಮೆಂಟಿಗೆ ನಾನಾ ವೇದಿಕೆಗಳಿದೆ, ನಾನಾ ರೀತಿಯ ಮೊಬೈಲಲ್ಲಿ ನಮಗೆ ಇದು ಸಿಗುತ್ತೆ. ಸೊ ಹಾಗಾಗಿ ಒಬ್ಬ ಬರಹಗಾರ ಓದುಗನಾಗಿ ಯೋಚನೆ ಮಾಡಿ ಬರಿಬೇಕು. ಮತ್ತು ಒಬ್ಬ ಬರಹಗಾರ ತನ್ನ ಹಿಂದೆ ಇನ್ನೂ 15-20 ಜನ ಹೊಸ ಬರಹಗಾರರು ಬರ್ತಾ ಇದ್ದಾರೆ, ಅವ್ರಿಗೂ ಸಹ ನಾನು ವೇದಿಕೆಯನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿ ಬರೆದಾಗ ಮಾತ್ರ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಸಂಚಲನ ಮಾಡೋದಕ್ಕಾಗುತ್ತೆ. ಕೊನೆಯದಾಗಿ ನೀವು ನೋಡ್ತಾ ಇರ್ಬೋದು, ವಿಜಯ ಕರ್ನಾಟಕದ ಇದರಲ್ಲಿ ಜೊತೆಯಲ್ಲಿ ನಮ್ಮ ವೀರಕಪುತ್ರ ಶ್ರೀನಿವಾಸ್ ಏನಿದ್ದಾರೆ, ಅವರು ವೀರಲೋಕದವರು, ಇವಾಗ ಒಂದು 25 ಪದಗಳಲ್ಲಿ ಕಥೆನ ಬರೀರಿ ಅಂತ ಹೇಳ್ಬಿಟ್ಟು ಒಂದು ಹೊಸ ಇದು ಮಾಡ್ತಾ ಇದ್ದಾರೆ. ಸೊ ಈ ಥರದ್ದು ಬರಬೇಕು, ಹೊಸ ಬರಬೇಕು. ಮತ್ತೇನು ಅಂತ ಹೇಳಿದ್ರೆ ಇವ್ರನ್ನ ಪ್ರೋತ್ಸಾಹ ಮಾಡೋದು. ನಾನು ಮೊನ್ನೆ ಅದನ್ನು ಪೋಸ್ಟ್ ಆಗ್ತಾಗ ಯಾರೊಬ್ಬರು, ಸರ್ ಹೇಗೆ ಬರೆಯೋದು ಸರ್ ಅಂತೇಳಿ. ಸೊ ಅವರಿಗೆ ಇನ್ಸ್ಪೈರ್ ಆಗಲಿ ಅಂತ ಕೆಲವೊಂದಷ್ಟು ಸ್ಟೋರಿನ ಬರೆದು ಹಾಕೋದು. ಈ ಥರದ್ದೆಲ್ಲ ಹೊಸ ಬರಹಗಾರರನ್ನ ಈ ಥರ ನಾವು ಹುಟ್ಟಾಕಬೇಕೆ ಹೊರತು ಅದನ್ನು ಬಿಟ್ಬಿಟ್ಟು ಆಸೆಗೋ, ಸ್ವಾರ್ಥಕ್ಕೋ, ಅಸೂಯಕ್ಕೋ ನಾವು ಮಾಡ್ತಾ ಹೋದರೆ ಖಂಡಿತ ಯಾವತ್ತೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಸಂಚಲನ ಇರ್ಬೋದು ಅಥವಾ ಹೊಸ ನೀರು ಬರೋದಕ್ಕೆ ಸಾಧ್ಯ ಇಲ್ಲ.